ನಮಸ್ಕಾರ. ಭಾರತೀಯ ನ್ಯಾಯ ಸಂಹಿತೆಯ BNSಗೆ ಸಂಬಂಧಪಟ್ಟಂತಹ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. BNS 2023 ಸಂಬಂಧಪಟ್ಟಂಥ ಯೂನಿಟ್ 3ಗೆ ಸಂಬಂಧಪಟ್ಟಂತಹ ಇನ್ನೊಂದು ವಿಡಿಯೋ ಇದು. ಐ ಆಮ್ ಡಿಸ್ಕಸಿಂಗ್ ದಿಸ್ ಆಸ್ಪೆಕ್ಟ್ ಟುಡೇ ಆ್ಯಂಡ್ ದ ಆಸ್ಪೆಕ್ಟ್ ಈಸ್ ಆರ್ಗನೈಸ್ಡ್ ಕ್ರೈಮ್. ಆರ್ಗನೈಸ್ಡ್ ಕ್ರೈಮ್, ಸಂಘಟಿತ ಅಪರಾಧ ಅಂತಕ್ಕಂಥದ್ದು. ಈ ಸಮಾಜ ಬದಲಾವಣೆಯಾದಂತೆ, ವೈಜ್ಞಾನಿಕ ಅನ್ವೇಷಣೆಗಳು ಹೆಚ್ಚಾದಂತೆ ಅಪರಾಧದ ಪದ್ಧತಿಯು ಬದಲಾವಣೆಗೊಳ್ಳುತ್ತದೆ. ದೇ ಆಲ್ಸೋ ಗೆಟ್ ಇಂಪ್ರೂವ್ಡ್. ಸೊ ಆದ್ದರಿಂದ ಅವರುಗಳನ್ನು ನಾವು ನಿರ್ಬಂಧಿಸುವುದಕ್ಕೋಸ್ಕರ ವಿಶೇಷವಾದ ಕಾನೂನುಗಳನ್ನು ಕಾಲಘಟ್ಟದಲ್ಲಿ ಮಾಡಬೇಕಾಗ್ತದೆ. ಆ ರೀತಿಯಾಗಿ ದಿಸ್ ಇಸ್ ಎ ನ್ಯೂ ಸೆಕ್ಷನ್ ಆರ್ ನ್ಯೂ ಸಬ್ಸ್ಟ್ಯಾಂಟಿವ್ ಕ್ರೈಮ್ ಅಂತ ಹೇಳ್ಬೋದು. ಹೊಸ ಸಬ್ಸ್ಟ್ಯಾಂಟಿವ್ ಕ್ರೈಮ್ ಇದು. ಇದನ್ನು ಆ್ಯಡ್ ಮಾಡಲಾಗಿದೆ. ಇದು 2 ಸೆಕ್ಷನ್ ಇದೆ. ಒಂದು ಸಂಘಟಿತ ಅಪರಾಧ, ಇನ್ನೊಂದು ಸಣ್ಣ ಸಂಘಟಿತ ಅಪರಾಧ. ಅದರಲ್ಲಿ ಒಂದು ಹೈಯರ್ ಕೆಪಾಸಿಟಿ, ಲೋಯರ್ ಕೆಪಾಸಿಟಿ. ದಿಸ್ ಈಸ್ 111 ಈಸ್ ಹೈಯರ್ ಕೆಪಾಸಿಟಿ, 112 ಈಸ್ ಲೋಯರ್ ಕೆಪಾಸಿಟಿ. ಈ ದೃಷ್ಟಿಯಲ್ಲಿ ನಾವು ನೋಡ್ತೇವೆ. ಒಂದನ್ನು ನೆನ್ಪಿಟ್ಕೋಬೇಕು ಕಾನೂನು ವಿದ್ಯಾರ್ಥಿಗಳು, ಇದು ಹೊಸ ಅಪರಾಧ ಆಗಿರುವುದರಿಂದ ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ. ಅಂದಾಕ್ಷಣಕ್ಕೆ ನಾವು ಇದನ್ನು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಆದ್ದರಿಂದ ಆದರೆ ಒಂದನ್ನು ನಾವು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರಗಳು ಈ ಸಂಘಟಿತ ಅಪರಾಧದ ಮೇಲೆಯೇ ವಿಶೇಷ ಕಾನೂನನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನಗನ್ಸುತ್ತೆ ಅವರುಗಳ ಪ್ರೇರಣೆಯಿಂದನೇ ಅಥವಾ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಈ 2 ಸೆಕ್ಷನ್ಗಳನ್ನು ಮಾಡ್ತಾ ಇದ್ದೀವಿ. ಸೆಕ್ಷನ್ 111 ಆ್ಯಂಡ್ 112. ಆದ್ದರಿಂದ ಫಸ್ಟು ಇದರಲ್ಲಿ ಏನಿದೆ ಅಂಥೇಳಿ ನಾವು ನೋಡುವುದಾದರೆ, ಲೆಟ್ ಅಸ್ ಟ್ರೈ ಟು ಪೀಪ್ ಇಂಟು ದಿ ಬೇರ್ ಆ್ಯಕ್ಟ್ ಇಟ್ ಸೆಲ್ಫ್. ಬೇರ್ ಆ್ಯಕ್ಟಲ್ಲಿ ಏನಿದೆ ನೋಡೋಣ. ಏನು ಬೇರ್ ಆ್ಯಕ್ಟಲ್ಲಿ BNS ಬೇರ್ ಆ್ಯಕ್ಟ್, BNS ಬೇರ್ ಆ್ಯಕ್ಟ್ ಏನಿದೆ ಅನ್ನೋದನ್ನು ನಾವು ನೋಡುವುದಾದರೆ, ಲೆಟ್ ಅಸ್ ಟ್ರೈ ಟು ಲುಕ್ ಎಟ್ ದ ಆ್ಯಕ್ಟ್. ನಾನು 111, 112ಕ್ಕೆ somewhere it is 111. See, 111 is a very big section. 111 is a very big section. See, 111 has, the section is organized crime. In that there are explanations. Organized crime syndicate ಅಂದ್ರೆ ಏನು, ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂದರೆ ಏನು, ಎಕನಾಮಿಕ್ ಅಫೆನ್ಸ್ ಅಂದರೆ ಏನು, ಇವುಗಳ ಸಂಬಂಧಪಟ್ಟಂತೆ. ಆಮೇಲೆ 111ನ ಭಾಗ 2 ಅದರ ಶಿಕ್ಷೆಯ ಬಗ್ಗೆ ಹೇಳ್ತದೆ. ಭಾಗ 2, ಭಾಗ 2ರಲ್ಲಿ ಮತ್ತು AB ಇದೆ ಶಿಕ್ಷೆಯ ಬಗ್ಗೆ. ಆಮೇಲೆ ಅದಕ್ಕೆ ಇನ್ಸಿಡೆಂಟಲ್ ಅಪರಾಧಗಳು ಬರ್ತವೆ. 3, 4, 5, 6, 7 ಇವೆಲ್ಲ ಇನ್ಸಿಡೆಂಟಲ್ ಅಪಘಾತಗಳ ಬಗ್ಗೆ ಹೇಳ್ತದೆ. ಅದೇ 112 ಪೆಟಿ ಆರ್ಗನೈಸ್ಡ್ ಕ್ರೈಮ್. 112 ಏನು ಹೇಳುತ್ತೆ, ಪೆಟಿ ಆರ್ಗನೈಸ್ಡ್ ಕ್ರೈಮ್ ಅಂದ್ರೇನು ಅಂತಕ್ಕಂಥದ್ದನ್ನು ಹೇಳುತ್ತೆ. ಸೊ ಇವೆಲ್ಲವನ್ನು ನೋಡಿ, ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ 112 ಈಸ್ ಪೆಟಿ ಆರ್ಗನೈಸ್ಡ್ ಕ್ರೈಮ್ ಅಂತಕ್ಕಂಥದ್ದು, ಪೆಟಿ ಆರ್ಗನೈಸ್ಡ್ ಕ್ರೈಮ್. ಸೊ ದೇರ್ ಫೋರ್ ವಾಟ್ ವಿ ವಿಲ್ ಡೂ ಈಸ್ ವಿ ವಿಲ್ ಸಿ ಬೋತ್ ದ ಕ್ರೈಮ್ಸ್. ಸೊ ದಿಸ್ ಈಸ್ ಪೆಟಿ ಆರ್ಗನೈಸ್ಡ್ ಕ್ರೈಮ್, ದಿಸ್ ಈಸ್ ಆರ್ಗನೈಸ್ಡ್ ಕ್ರೈಮ್. ಓಕೆ, ಇವೆರಡನ್ನು ನಾವು ನೋಡ್ತೇವೆ. ಆಮೇಲೆ ಇವಕ್ಕೆ ಸಂಬಂಧಪಟ್ಟಂತೆ ಕೇಸ್ ಲಾಗಳಿಲ್ಲ, ನೋ ಕೇಸ್ ಲಾಸ್. ಆದರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ತಮ್ಮದೇ ಆದಂಥ ಸ್ಪೆಷಲ್ ಲಾ ಇದೆ. ಸ್ಪೆಷಲ್ ಲಾಸ್ ಆನ್ ಆರ್ಗನೈಸ್ಡ್ ಕ್ರೈಮ್. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾಗಳಿದ್ದಾವೆ. ಆ ಕೇಸ್ ಲಾಗಳನ್ನು
ನಿಮ್ಮ ಮುಂದೆ ತಂದು ಇದರಲ್ಲಿ ಅತಿ ಮಹತ್ವವಾದ ಅಂಶ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ದಟ್ ಈಸ್ ವಾಟ್ ಈಸ್ ಅವರ್ ಅಬ್ಜೆಕ್ಟಿವ್ ಟುಡೇ. ರೈಟ್, ನಾವು ಲೆಟ್ ಅಸ್ ಕಮ್ ಟು ದ ಫಸ್ಟ್ ಕಾನ್ಸೆಪ್ಟ್. ನೀವು ಅಕಸ್ಮಾತ್ ಅದನ್ನು ಇಂಟ್ರೊಡಕ್ಷನ್ ಥರ ಹೇಳೋದಾದರೆ ಯು ಕ್ಯಾನ್ ಟಾಕ್ ಇಟ್ ದಿಸ್ ವೇ. ನಾನು ಈಗಾಗಲೇ ಹೇಳಿದ ಹಾಗೆ ಭಾರತೀಯ ನ್ಯಾಯ ಸಂಹಿತ 2023 ಇಂಟ್ರಡ್ಯೂಸಿಸ್ ಸ್ಪೆಸಿಫಿಕ್ ಪ್ರಾವಿಷನ್ಸ್. ಮೊದಲೇ ಬೇರೆ ಸೆಕ್ಷನ್ಗಳನ್ನು ಅಪ್ಲೈ ಮಾಡ್ಬೇಕಿತ್ತು ನೀವು. ಅಪರಾಧಗಳಿಗೆ ಶಿಕ್ಷೆ ಕೊಡಬೇಕಂದ್ರೆ IPC ಇರ್ತಕ್ಕಂಥ ಬೇರೆ ಬೇರೆ ಸೆಕ್ಷನ್ಗಳನ್ನ. ಆದರೆ ಈ ಸಲ ನಾವೇನು ಮಾಡಿದ್ವಿ, ನಿಖರವಾದ ಪ್ರಾವಧಾನಗಳನ್ನು ಮಾಡಿದ್ದೀವಿ. ಯಾವುದಕ್ಕೆ? ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಪೇಟಿ ಆರ್ಗನೈಸ್ಡ್ ಕ್ರೈಮ್. ಆರ್ಗನೈಸ್ಡ್ ಕ್ರೈಮ್ ಮತ್ತು ಪೇಟಿ ಆರ್ಗನೈಸ್ಡ್ ಕ್ರೈಮ್ ಅಂದರೆ ಸಂಘಟಿತ ಅಪರಾಧಗಳಲ್ಲಿ ಮತ್ತು ಸಣ್ಣ ಪುಟ್ಟ ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ನಾವು ಎರಡು ವಿಶೇಷವಾದಂತಹ ಪ್ರಾವಧಾನಗಳನ್ನು ಮಾಡಿದ್ದೀವಿ. ಅದಕ್ಕೆ ನಾವು ಇವುಗಳನ್ನು ಏನು ಹೇಳ್ಬೋದು? ಹೊಸ ಅಪರಾಧಗಳು ಅಂತ ಹೇಳ್ಬೋದು. ಹೊಸ ಅಪರಾಧಗಳು. ಸಿ, ಸಬ್ಸ್ಟ್ಯಾನ್ಷಿಯಲಿ ನ್ಯೂ ಸ್ಟ್ಯಾಂಡ್ ಅಲೋನ್ ಅಫೆನ್ಸಿಸ್. ಸಬ್ಸ್ಟ್ಯಾನ್ಷಿಯಲಿ ನ್ಯೂ ಸ್ಟ್ಯಾಂಡ್ ಅಲೋನ್ ಅಫೆನ್ಸಿಸ್ ಅಂದರೆ ಮೂಲವಾದ ಅಪರಾಧಗಳ ಖಾತೆಯಲ್ಲಿ ಇವೆರಡನ್ನು ಸೇರಿಸ್ತೀವಿ ನಾವು. ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಪೇಟಿ ಆರ್ಗನೈಸ್ಡ್ ಕ್ರೈಮ್ ಅಂತಕ್ಕಂಥದ್ದನ್ನು ಸೇರಿಸ್ತೀವಿ ಅನ್ನೋದನ್ನು ನಾವಿಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಸೊ ದೆನ್ ವಿ ವಿಲ್ ಸಿ ವಾಟ್ ಈಸ್ ಮೆಂಟ್ ಬೈ ಆರ್ಗನೈಸ್ಡ್ ಕ್ರೈಮ್. ಸಂಘಟಿತ ಅಪರಾಧ ಅಂದ್ರೆ ಏನು ಅನ್ನುವುದನ್ನು ನಾವು ನೋಡುವುದಾದ್ರೆ, ಇಲ್ಲಿ ಜನರು ಈ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಅನ್ಲಾಫುಲ್ ಕ್ರಿಮಿನಲ್ ಆಕ್ಟಿವಿಟಿ. ಸೊ ಎನಿ unlawful activity which is affecting the society is crime. And ಈ crime is carried out. ಈ ಒಂದು ಅಪರಾಧವನ್ನು ಮಾಡಲಾಗುತ್ತದೆ. ಹೇಗೆ? ಯಾವುದೇ ಒಬ್ಬ ವ್ಯಕ್ತಿ ಮಾಡಿರ್ಬೋದು, ವೈಯಕ್ತಿಕವಾಗಿ ಮಾಡಿರ್ಬೋದು, ಅಥವಾ ಒಂದು ಗುಂಪು ಮಾಡಿರ್ಬೋದು. ಆದರೆ ಅವರೆಲ್ಲರೂ ಒಂದು ಸಂಘಟಿತ ವ್ಯವಸ್ಥೆಯ ಸದಸ್ಯರಾಗಿರ್ತಾರೆ. ಜನರಲಿ ಆಸ್ ಮೆಂಬರ್ ಆಫ್ ಎನ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್. ಇದೇ ಶಬ್ದವನ್ನು ಕೋಡಲ್ಲಿ ಯೂಸ್ ಮಾಡಲಾಗಿದೆ. ದ ಸೇಮ್ ವರ್ಡ್ ಈಸ್ ಯೂಸ್ಡ್ ಇನ್ ದ ಕೋಡ್ ಇಟ್ ಸೆಲ್ಫ್. ಓಕೆ. ಆ್ಯಂಡ್ ಅದರ್ ಅನ್ಲಾಫುಲ್ ಮೀನ್ಸ್ ಟು ಆಬ್ಟೇನ್ ಮಟೀರಿಯಲ್ ಫೈನಾನ್ಷಿಯಲ್ ಬೆನಿಫಿಟ್ಸ್. ನೋಡಿ, ನಿಮಗೆ ಯಾವುದೋ ಒಂದು ಆಸ್ತಿ ಹೊಡೆಯುವಂಥದ್ದು, ಸಂಪತ್ತನ್ನು ಹೊಡೆಯುವಂಥದ್ದು, ಅಥವಾ ಹಣಕಾಸಿನ ಲಾಭವನ್ನು ಪಡೆಯುವಂಥದ್ದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಸ್ಥೆಯ ರೀತಿ ಅದು ಕೆಲಸ ಮಾಡ್ತಾ ಇದ್ದು, ಅದರಲ್ಲಿಯ ಸದಸ್ಯರು ಮಾಡುವಂತಹ ಈ ಕೃತ್ಯಗಳಿಗೆ ನಾವು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀವಿ. ನೀವು ಕೋಡನ್ನು ನೇರವಾಗಿ ನೋಡೋದಾದರೆ ದಿಸ್ ಈಸ್ ದ ಕೋಡ್. ಲೆಟ್ ಮೀ ಇನ್ಕ್ರೀಸ್ ಇಟ್. visibility, right? Yes. Now I think we can see it properly. What it says we will see. Organized crime. First of all, this organized crime, as I have told you, is a big section. There are 7 parts. 1111 plus 1112. ಇದು ಒಂದು ವ್ಯವಸ್ಥೆ. ಇದು ಅಲ್ಲದೆ 1113 ಇಂದ 3 to 1117ವರೆಗೆ ಸೆಕ್ಷನ್ಗಳಿದ್ದಾವೆ. ಇದರಲ್ಲಿ 1117 ಇವು ಬೇರೆ ಬೇರೆ ಅಪರಾಧಗಳ ಬಗ್ಗೆ ಹೇಳ್ತವೆ. ಬೇರೆ ಬೇರೆ ಕ್ಯಾಟಗರಿ ಆಫ್ ಪೀಪಲ್ನ ಇದರೊಳಗೆ ಸೇರಿಸ್ತೀವಿ ನಾವು. ಇಲ್ಲಿ ಇದು ಮೂಲ ಸೆಕ್ಷನ್ 101 ಏನು ಹೇಳುತ್ತೆ? ಯಾವುದು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳುತ್ತೆ. 102 ಏನು ಹೇಳುತ್ತೆ? ಪಾರ್ಟ್ 2 ಇದು ಅದಕ್ಕೆ ಶಿಕ್ಷೆ ಏನು, ಪನಿಷ್ಮೆಂಟ್ ಏನು ಅನ್ನೋದನ್ನು ಹೇಳುತ್ತೆ. ಇಟ್ ಈಸ್ ದ ಸಿಸ್ಟಮ್ ಆಫ್ ಆರ್ಗನೈಸ್ಡ್ ಕ್ರೈಮ್. ನೋಡಿ, ಎನಿ ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ, ನಿರಂತರವಾಗಿ ಮುಂದುವರೆದಂತಹ ಕಾನೂನು ಬಾಹಿರ
ನಿರಂತರವಾಗಿ ನಡೀತಿರ್ಬೇಕಿದು. ಅಂತಹ ಒಂದು ಕಾನೂನು ಬಾಹಿರವಾದಂತಹ ಅಪರಾಧಿಕ ಪ್ರಕ್ರಿಯೆಗಳು ನಡೀತಾ ಇರಬೇಕು. ಅದರಲ್ಲಿ ಏನಿರ್ಬೋದು? ಕಿಡ್ನ್ಯಾಪಿಂಗ್ ಇರ್ಬೋದು, ರಾಬರಿ ಇರ್ಬೋದು, ವೆಹಿಕಲ್ ಥೆಫ್ಟ್ ಇರ್ಬೋದು, ಎಕ್ಸ್ಟಾರ್ಷನ್ ಇರ್ಬೋದು, ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಇರ್ಬೋದು, ಆರ್ಥಿಕ ಅಪರಾಧ ಇರ್ಬೋದು, ಸೈಬರ್ ಕ್ರೈಮ್ ಇರ್ಬೋದು, ಆಮೇಲೆ ಟ್ರಾಫಿಕಿಂಗ್ ಆಫ್ ಡ್ರಗ್ಸ್ ಇರ್ಬೋದು, ಡ್ರಗ್ ಮಾಫಿಯಾ, ವೆಪನ್ ಮಾಫಿಯಾ, ಆಮೇಲೆ ಇಲಿಸಿಟ್ ಗೂಡ್ಸ್ ಸರ್ವಿಸ್, ಹ್ಯೂಮನ್ ಟ್ರಾಫಿಕಿಂಗ್ ಇರ್ಬೋದು, ಎದಕ್ಕೆ? ಪ್ರಾಸ್ಟಿಟ್ಯೂಷನ್ಗೆ ಅಥವಾ ರ್ಯಾನ್ಸಮ್ಗೆ. ಇವೆಲ್ಲ ರೀತಿಯ ಅಪರಾಧಗಳನ್ನು ಮಾಡುವಂತಹ ಒಂದು ಸಂಸ್ಥೆಯ ರೀತಿಯಲ್ಲಿ ಕೆಲಸ ಮಾಡ್ತಿರ್ಬೇಕು. ಅದು ಬೈ ಎನಿ ಪರ್ಸನ್, ಮಾಡುವಂತಹ ವ್ಯಕ್ತಿ, ಮಾಡುವಂತಹ ಪ್ರಕ್ರಿಯೆ ಮಾಡುವಂತಹ ವ್ಯಕ್ತಿ ಒಬ್ಬ ವ್ಯಕ್ತಿಯೇ ಆಗಿರಬಹುದು ಅಥವಾ ಅದೊಂದು ಗುಂಪಾಗಿರಬಹುದು, ಗ್ರೂಪ್ ಆಫ್ ಪರ್ಸನ್. ಅವರು ಗ್ರೂಪ್ ಆಫ್ ಪರ್ಸನ್ ಹೆಂಗೆ? ಎಲ್ಲರೂ ಒಟ್ಟುಗೂಡಿ ಇನ್ ಕನ್ಸರ್ಟ್. ಅವರು ವೈಯಕ್ತಿಕವಾಗಿ ಆದರೂ ಅಪರಾಧ ಮಾಡ್ಬೋದು, ಸಂಯುಕ್ತವಾಗಿ ಆದರೂ ಅಪರಾಧ ಮಾಡ್ಬೋದು. ಈದರ್ ಎಸ್ ಎ ಮೆಂಬರ್ ಆಫ್ ಅನ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಆರ್ ಆನ್ ಬಿಹಾಫ್, ಆ ಒಂದು ಸಿಂಡಿಕೇಟ್ನ ಹೇಳಿದ್ನಲ್ವಾ, ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್, ಇಟ್ ಈಸ್ ಅನ್ ಇಲ್ಲಿಗಲ್ ಕಂಪನಿ, ಆರ್ ಆನ್ ಬಿಹಾಫ್ ಆಫ್ ದ ಸಿಂಡಿಕೇಟ್, ಅಥವಾ ಆ ಕಂಪನಿಯ ಪರವಾಗಿ ಮಾಡುವಂಥವ್ರು ಇರ್ಬೋದು. ಏನನ್ನ ಉಪಯೋಗ ಮಾಡಿ ಮಾಡ್ತೀರಿ ನೀವು? ಹೌ ಯು ವಿಲ್ ಡೂ ಇಟ್? ಮೊಡೆಸ್ ಆಪರೆಂಡಿ ಏನು ಅಂತಂದರೆ, ಹಿಂಸೆಯನ್ನು ಉಂಟು ಮಾಡುವುದು, ಹೆದರಿಕೆಯನ್ನು ಉಂಟು ಮಾಡುವುದು, ಇಂಟಿಮಿಡೇಷನ್. ಓಕೆ, ಅಂದರೆ ಹಿಂಸೆಯ ಹೆದರಿಕೆ ಅಥವಾ ಹೆದರಿಕೆ, ಬಲವಂತತೆ, ಕೋರ್ಷನ್ ಮಾಡ್ಬೋದು, ಆರ್ ಬೈ ಎನಿ ಅದರ್ ಅನ್ಲಾಫುಲ್ ಮೀನ್ಸ್. ಏನಕ್ಕೆ ಮಾಡ್ತೀರಿ ನೀವು ಇದನ್ನು? ಈ ಒಂದು ಬಲವನ್ನು ಉಪಯೋಗ ಮಾಡಿ ಏನಕ್ಕೆ ಮಾಡ್ತೀರಿ? ನೀವು ಮಟೀರಿಯಲ್, ಫೈನಾನ್ಷಿಯಲ್ ಬೆನಿಫಿಟ್ಟನ್ನಾಗಲಿ ಮಟೀರಿಯಲ್ ಬೆನಿಫಿಟ್ಟನ್ನಾಗಲಿ ಪಡೆಯೋದಕ್ಕೆ ಮಾಡಿದರೆ ಅದಕ್ಕೆ ನಾವೇನು ಹೇಳ್ತೀವಿ? ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. That is what organized crime means: continuing unlawful criminal activity carried out by individual or group, generally member of organized crime syndicate. Okay, using violence, threat, intimidation, so and so for this. Okay, therefore, ಎಂಥ ಆಕ್ಟಿವಿಟೀಸ್ ಮಾಡ್ತೀರಿ ನೀವು? ಸೆಕ್ಷನ್ 111 ಪ್ರಕಾರ ಈ ಎಲ್ಲ ಸೆಕ್ಷನ್, ಈ ಎಲ್ಲ ಅಪರಾಧಗಳನ್ನು ಮಾಡ್ತೀರಿ. ನಾವೇನು ಇಲ್ಲಿ ಲಿಸ್ಟ್ ಮಾಡಿದ್ನಲ್ಲ ನಿಮಗೆ, ಐ ಹ್ಯಾವ್ ಮೇಡ್ ಎ ಲಿಸ್ಟ್ ಆಫ್ ಆಲ್ ದೋಸ್ ಥಿಂಗ್ಸ್ ಹಿಯರ್. ಓಕೆ, ಆಲ್ ದೀಸ್ ಲಿಸ್ಟ್ಸ್ ಆರ್ ಲಿಸ್ಟೆಡ್ ಹಿಯರ್. ಪ್ರೊವೈಡ್ಸ್ ದಟ್ ಸರ್ಟನ್ ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟೀಸ್, ನಿರಂತರವಾಗಿ ಮಾಡುವಂತಹ ಪ್ರಕ್ರಿಯೆಗಳು, ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟೀಸ್, ನಿರಂತರವಾಗಿ ಕಾನೂನು ಬಾಹಿರವಾಗಿ ನಡೆಸುವ ಕೃತ್ಯಗಳು ಅಂತ ಹೇಳ್ಬೋದು ನಾವು. ಇದಕ್ಕೆ ಕಂಟಿನ್ಯೂಯಿಂಗ್ ಎಂಥದನ್ನು ಏನು ಮಾಡ್ತಾರೆ ಅವರು? ಅದರಲ್ಲಿರುವಂತಹ ಅಪಹರಣ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು, ವಾಹನಗಳ ಕಳ್ಳತನ ಮಾಡುವಂಥದ್ದು, ಸುಲಿಗೆ ಮಾಡುವಂಥದ್ದು, ಭೂ ಕಬಳಿಕೆ ಮಾಡುವಂಥದ್ದು, ಕಾಂಟ್ರಾಕ್ಟ್ ಕಿಲ್ಲಿಂಗ್, ಸುಪಾರಿ ಕೊಲೆ ಮಾಡುವಂಥದ್ದು, ಆರ್ಥಿಕ ಅಪರಾಧಗಳು, ಸೈಬರ್ ಅಪರಾಧಗಳು, ಟ್ರಾಫಿಕಿಂಗ್ ಆಫ್ ಪರ್ಸನ್ಸ್, ಜನರ ಕಳ್ಳ ಸಾಗಾಣಿಕೆ, ಸೂಳೆಗಾರಿಕೆಗಾಗಿ, ಬೇರೆ ಬೇರೆ ಉದ್ದೇಶಕ್ಕಾಗಿ, ಟ್ರಾಫಿಕಿಂಗ್ ಆಫ್ ಡ್ರಗ್ಸ್. ಇವತ್ತಿನ ಟಿವಿ ನ್ಯೂಸಲ್ಲಿ ಬರ್ತಾ ಇದೆ ಇದು, ಅ ವೆರಿ ಬಿಗ್ ಸ್ಕ್ಯಾಮ್ ಇನ್ ಬ್ಯಾಂಗ್ಳೂರ್, ನಿಯರ್ ಬ್ಯಾಂಗ್ಳೂರ್, ಸೌತ್ ಬ್ಯಾಂಗ್ಳೂರಲ್ಲಿ. ದೆನ್ ಟ್ರಾಫಿಕಿಂಗ್ ಆಫ್ ಇಲ್ಲಿಸಿಟ್ ಗೂಡ್ಸ್ ಆರ್ ಸರ್ವಿಸ್. ನೋಡಿ, ಎಂಥವು? ಕಾನೂನು ಬಾಹಿರ ಸರಕುಗಳು ಅಥವಾ ಸೇವೆಗಳು, ಅವುಗಳನ್ನು ಸಾಗಣೆ ಮಾಡುವಂಥದ್ದು. ಹ್ಯೂಮನ್ ಟ್ರಾಫಿಕಿಂಗ್, ಮನುಷ್ಯರ ವೇಶ್ಯಾವಾಟಿಕೆಗಾಗಿ, ಒತ್ತೆ ಹಣಕ್ಕಾಗಿ ಕಳ್ಳ ಸಾಗಣೆ. ಈ ಎಲ್ಲ ಅಪರಾಧಗಳನ್ನು ಮಾಡುವಂತಹ ಗುಂಪಿಗೆ ನಾವೇನು ಮಾಡ್ತೀವಿ? ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀವಿ. ರೈಟ್? ದೇರ್ಫೋರ್
ಎಸೆನ್ಷಿಯಲ್ ಇನ್ಗ್ರೀಡಿಯೆಂಟ್ಸ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಏನು ಅಂತಂದರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೂ ನಾವು ಏನು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಗುಂಪುಗಳು ಮಾಡುವಂಥದ್ದನ್ನು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳೋಕ್ಕಾಗಲ್ಲ. ಇವೆರಡು ಇನ್ಗ್ರೀಡಿಯೆಂಟ್ಸ್ ಇರಬೇಕು ಅದರಲ್ಲಿ, ಇದು ಒಂದು ಮತ್ತು ಇದು ಒಂದು, ಇದು ಒಂದು ಮತ್ತು ಇದು ಒಂದು. These two things are very important. Exam point of view, these points are very important. ಪರೀಕ್ಷೆಯ ದೃಷ್ಟಿಯಿಂದ ಈ 2 ಪಾಯಿಂಟ್ಗಳನ್ನು ಬರೆಯೋದು ಬಹಳ ಮುಖ್ಯ ಆಗ್ತದೆ. ನೀವು ವಿಷಯ ಅರ್ಥೈಸೋದಕ್ಕೆ ನಾನು ಸುಮಾರು ವಿಷಯಗಳನ್ನು ನಿಮ್ಗೆ ಹೇಳ್ಬೋದು, ಆದರೆ ಇವುಗಳನ್ನು ಮಾತ್ರ ನೀವು ಪಕ್ಕಾ ನೆನ್ಪಿಟ್ಕೊಳ್ಬೇಕಾಗ್ತದೆ. ಏನು? ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ. ಆ ಒಂದು ಸಂಸ್ಥೆ ಇದೆಯಲ್ಲ, ನಿರಂತರವಾಗಿ ಈ ಕೃತ್ಯಗಳನ್ನು ಮಾಡ್ತಾ ಇರಬೇಕು. ದ ಆಕ್ಟಿವಿಟಿ ಮಸ್ಟ್ ಬಿ ಪ್ರಾಹಿಬಿಟೆಡ್ ಬೈ ಲಾ. ಅವ್ರು ಮಾಡುವಂತಹ ಕೃತ್ಯ ಏನಿರಬೇಕು? ಕಾನೂನಿನಿಂದ ನಿರ್ಬಂಧಿತವಾಗಿರಬೇಕು. ಕಾನೂನಿನಿಂದ ನಿರ್ಬಂಧಿತವಾಗಿರಬೇಕು. ಆ್ಯಂಡ್ ಮಸ್ಟ್ ಕಾನ್ಸ್ಟಿಟ್ಯೂಟ್ ಎ ಕಾಗ್ನಿಜಿಬಲ್ ಅಫೆನ್ಸ್. ಆ್ಯಂಡ್ ಮಸ್ಟ್ ಕಾಗ್ನಿಜಿಬಲ್ ಅಫೆನ್ಸ್. ಮತ್ತು ಅದಕ್ಕೆ ಶಿಕ್ಷೆ 3 ವರ್ಷಕ್ಕಿಂತ ಮೇಲಿನ ಶಿಕ್ಷೆಗೆ ಗುರಿಯಾಗುವಂತಹ ಅಪರಾಧಗಳನ್ನು ಅವ್ರು ಮಾಡ್ತಾ ಇರಬೇಕು. ಅಪರಾಧವನ್ನು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳಿ ನಾವು ಅಂದ್ಕೊಂಡ್ರೆ, ಆ ವ್ಯಕ್ತಿ ಏನು ಮಾಡಿರಬೇಕು? ಅಕಸ್ಮಾತ್ ಆ ವ್ಯಕ್ತಿಗೆ ಶಿಕ್ಷೆ ಕೊಡೋದಾದ್ರೆ ನಾವು ಕನಿಷ್ಠ 3 ವರ್ಷ ಶಿಕ್ಷೆ ಕೊಡುವಂತಹ ಅಪರಾಧ ಇರಬೇಕು. ಅಂತಹ ಅಪರಾಧ ಮಾಡಿರಬೇಕು. ಅಂತಹ ಅಪರಾಧ ನಿರಂತರವಾಗಿ ನಡೀತಾ ಇರಬೇಕು. ಅಂತಹ ಅಪರಾಧ ಏನಿರಬೇಕು? ನಿರಂತರವಾಗಿ ನಡೀತಾ ಇರಬೇಕು. ಪಾಯಿಂಟ್ ನಂಬರ್ 2, ಅದಕ್ಕೆ ಸಂಬಂಧಿಸಿದಂತೆ 10 ವರ್ಷಗಳ ಅವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಚಾರ್ಜ್ ಶೀಟ್ಗಳಾಗಿರಬೇಕು. ಒಂದಕ್ಕಿಂತ ಹೆಚ್ಚು ಆರೋಪ ಪಟ್ಟಿಗಳನ್ನು ಕೋರ್ಟ್ನಲ್ಲಿ ಸಲ್ಲಿಸಿರಬೇಕು. ಅಷ್ಟೇ ಅಲ್ಲ, ಆ ಕೋರ್ಟು ಆ ಒಂದು ಆರೋಪ ಪಟ್ಟಿಯ ಸಂಜ್ಞೇಯತೆಯನ್ನು ತೆಗೆದುಕೊಂಡಿರಬೇಕು. ಆರೋಪ ಪಟ್ಟಿಯ ಸಂಜ್ಞೇಯತೆಯನ್ನು ತೆಗೆದುಕೊಂಡಿರಬೇಕು. ಸಂಜ್ಞೇಯತೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಂಪಿಟೆಂಟ್ ಕೋರ್ಟ್, ಸೂಕ್ತ ನ್ಯಾಯಾಲಯ ಅದನ್ನು ಪರಿಗಣಿಸಿರಬೇಕು. ಸೂಕ್ತ ನ್ಯಾಯಾಲಯ ಅದನ್ನು ಪರಿಗಣಿಸೋದಕ್ಕೆ ನಾವೇನಂತೀವಿ? ಸಂಜ್ಞೇಯತೆ ಅಂತ ಹೇಳ್ತೀವಿ. ದ ಕಾಗ್ನಿಸೆನ್ಸ್ಗೆ ಕನ್ನಡದಲ್ಲಿ ಉಪಯೋಗ ಮಾಡುವಂಥ ಶಬ್ದ ಸಂಜ್ಞೇಯತೆ. ಇನ್ ರೆಸ್ಪೆಕ್ಟ್ ಆಫ್ ಸಚ್ ಆಕ್ಟಿವಿಟಿ, ಮೋರ್ ದ್ಯಾನ್ 1 ಚಾರ್ಜ್ ಶೀಟ್ ಮಸ್ಟ್ ಹ್ಯಾವ್ ಬಿನ್ ಫೈಲ್ಡ್ ಬಿಫೋರ್ ಎ ಕಾಂಪಿಟೆಂಟ್ ಕೋರ್ಟ್. ಸೂಕ್ತ ನ್ಯಾಯಾಲಯ, ಎಲ್ಲೆಲ್ಲೂ ಅಲ್ಲ, which has got the power to punish. ಅಂತಹ ನ್ಯಾಯಾಲಯ within the preceding 10 years and the court must have taken cognizance of the offense. ನೋಡಿ, ಇಲ್ಲಾಂದ್ರೆ ಬರೀ ಸುಮ್ಮನೆ ಇವ್ರು ಚಾರ್ಜ್ ಶೀಟ್ ಸಲ್ಲಿಸಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆ ರೀತಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ಬೋದು. ಹಂಗೆ ಹೇಳಕ್ಕೆ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅದರ್ವೈಸ್ ಎಟ್ ಲೀಸ್ಟ್ ಮೋರ್ ದೆನ್ 1 ಚಾರ್ಜ್ ಶೀಟ್. ಮೋರ್ ದೆನ್ 1 ಮೀನ್ಸ್ ಎಟ್ ಲೀಸ್ಟ್ 2 ಚಾರ್ಜ್ ಶೀಟ್. ಕಳೆದ 10 ವರ್ಷದಲ್ಲಿ 2 ಚಾರ್ಜ್ ಶೀಟು ಆಗಿರಬೇಕು. ಅವಕ್ಕೆ ಕಾಗ್ನಿಸೆನ್ಸ್ ತಗೊಂಡಿರಬೇಕು, ಕೋರ್ಟು ಟ್ರಯಲ್ಗೆ ತಗೊಂಡಿರಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಆ ರೀತಿಯಾದಂತಹ ಆಕ್ಟಿವಿಟಿಗಳನ್ನು ನಾವೇನು ಮಾಡ್ಬೋದು? ಆರ್ಗನೈಸ್ಡ್ ಕ್ರೈಮ್ನ ಲೆಕ್ಕದಲ್ಲಿ ತರ್ಬೋದು. ದ್ಯಾಟ್ ಕ್ಯಾನ್ ಬಿ, ಹಿ ಕ್ಯಾನ್ ಬಿ ಬುಕ್ಡ್, ಆರ್ ದ ಆರ್ಗನೈಸೇಷನ್ ಕ್ಯಾನ್ ಬಿ ಬುಕ್ಡ್, ಆರ್ ದ ಸಿಂಡಿಕೇಟ್ ಕ್ಯಾನ್ ಬಿ ಬುಕ್ಡ್ ಅಂಡರ್ ಸೆಕ್ಷನ್ 111 ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ದೆನ್ ಮೇಯರ್ ಕಮಿಷನ್, ಅದನ್ನೇ ಬರ್ದೀನಿ. ಏನು ಹೇಳಿದೀನೋ, ಐ ಹ್ಯಾವ್ ಗಿವನ್ ಎ ಕಾಷನ್ ಹಿಯರ್. ವಾಟ್ ಈಸ್ ಕಾಷನ್? ಸುಮ್ಮನೆ ಒಂದು ಅನ್ಲಾಫುಲ್ ಕಂಟಿನ್ಯೂಯಿಂಗ್ ಆಕ್ಟಿವಿಟಿ ಅಂತ ಇದೆ ಅಂತ ಹೇಳಿ ನೀವು ಕಾಗ್ನಿಸೆನ್ಸ್ ಅದನ್ನು 111 ತರೋಕ್ಕಾಗಲ್ಲ. ಏನಾಗಿರ್ಬೇಕು? ಅದು ನಿರಂತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಿದೆ ಎನ್ನುವ ಸಾಕ್ಷಿ ಇರಬೇಕು. ಹೆಂಗೆ ನೀವು ನಿರಂತರ ಅಂತ ಹೇಳ್ತೀರಿ? ಇಫ್ 2 ಚಾರ್ಜ್ ಶೀಟ್, ಮಿನಿಮಮ್ 2 ಚಾರ್ಜ್ ಶೀಟ್ taken into cognizance. This is, I think, correct position to consider. ಇದಿಲ್ಲ ಅಂದರೆ 111 ಅಪ್ಲಿಕೇಶನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಅದನ್ನು ಕೋರ್ಟ್ ಆ ರೀತಿ ತೀರ್ಮಾನಿಸಿದೆ, ಅಂದರೆ ಸ್ಪೆಷಲ್ ಲಾನಲ್ಲಿ ತೀರ್ಮಾನಿಸಿದೆ. ನಾನು ಕೇಸ್ನ ನಿಮ್ಗೆ ತೋರಿಸ್ತೀನಿ. ಎಸ್, ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಅಂದರೆ ಏನು ಅನ್ನೋದನ್ನೂ ಕೂಡ ಕಾನೂನಿನಲ್ಲಿ ವಿವರಿಸಲಾಗಿದೆ. ಆರ್ಗನೈಸ್ಡ್, ನೋಡಿ ಈ ಸೆಕ್ಷನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲನೇಷನ್. ದೇರ್ ಆರ್ 3 explanations in this section 111.
ಅದರಲ್ಲಿ ಒಂದನೇದ್ದು ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್, ಎರಡನೇದ್ದು ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ, ಮೂರನೇದ್ದು ಎಕನಾಮಿಕ್ ಅಫೆನ್ಸ್. ಅಂದ್ರೆ ಏನು ಅನ್ನುವುದನ್ನು BNSನಲ್ಲೇ ಡೆಫಿನೇಷನ್ ಥರ ವಿವರಣೆಯ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ವಿವರಣೆಯ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋಡಿ, ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಅಂದರೆ ಅದೊಂದು ಗುಂಪು, ಎ ಗ್ರೂಪ್ ಆಫ್ 2 or more persons. ಎ ಗ್ರೂಪ್ ಆಫ್ 2 or more persons. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಇರಬೇಕು. ಹೂ ಆಕ್ಟಿಂಗ್ ಈದರ್ ಸಿಂಗ್ಲಿ, ಅವರು ಕೆಲಸ ಮಾಡುವಂಥದ್ದು, ಗ್ರೌಂಡಲ್ಲಿ ವರ್ಕ್ ಮಾಡುವಂಥದ್ದು ಒಬ್ಬನೇ ಇರ್ಬೋದು ಅಥವಾ ಎಲ್ಲರ ಜೊತೆಯಲ್ಲಿ ಇರ್ಬೋದು. ಓಕೆ, ಆಸ್ ಎ ಗ್ಯಾಂಗ್, ಓಕೆ, ಆಸ್ ಎ syndicate or gang indulge in any continuing unlawful activity. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಕಂಟಿನ್ಯೂಯಸ್ ಆಗಿ ಕಾನೂನು ಬಾಹಿರವಾದಂತಹ ಕೆಲಸಗಳಲ್ಲಿ ಭಾಗವಹಿಸಿರಬೇಕು, ಇಂಡಲ್ಜ್ ಆಗಿರಬೇಕು. ದಟ್ ಈಸ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್. ದಟ್ ಈಸ್ ಆರ್ಗನೈಸ್ಡ್ ಕ್ರೈಮ್ syndicate. So I have written, explains organized crime. A group of 2 or more persons who acting singly or jointly as a syndicate gang indulge in unlawful activity. ನೋಡಿ, ಆರ್ಗನೈಸ್ಡ್ ಸಿಂಡಿಕೇಟ್ ಅಂದ್ರೆ ಏನಿರಬೇಕು? 2 or more persons ಇರಬೇಕು, ಅದೊಂದು ಗ್ಯಾಂಗ್ ಆಗಿರಬೇಕು, ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಇರಬೇಕು. ಇವೆಲ್ಲ ಸೇರಿದ್ರೆ ಅದು ಏನಾಗುತ್ತೆ? ಆರ್ಗನೈಸ್ಡ್ ಸಿಂಡಿಕೇಟ್ ಆಗುತ್ತೆ. ಓಕೆ, ಆಮೇಲೆ ಅಲ್ಲಿ ಅವರು ಪ್ರತ್ಯೇಕವಾಗಿ ಆಗಲಿ ಒಟ್ಟಾಗಿ ಆಗಲಿ ಕಾರ್ಯನಿರ್ವಹಿಸುತ್ತಾ ಇರಬೇಕು. ದಿಸ್ ಈಸ್ ಆರ್ಗನೈಸ್ಡ್ ಸಿಂಡಿಕೇಟ್. ದೆನ್ ದಿಸ್ ಐ ಹ್ಯಾವ್ ನಾಟ್ ಟೇಕನ್ ಆಸ್ ಅ ನೋಟ್. ದ ಸೆಕೆಂಡ್ ಒನ್ ವಾಟ್ ಐ ಹ್ಯಾವ್ ರಿಟನ್ ಈಸ್ ಎಕನಾಮಿಕ್ ಅಫೆನ್ಸ್, ಆರ್ಥಿಕ ಅಪರಾಧ. ಆರ್ಥಿಕ ಅಪರಾಧ, ಓಕೆ, ಆರ್ಥಿಕ ಅಪರಾಧ ಅದು ಕೂಡ ಇಲ್ಲಿದೆ. ದಟ್ ಈಸ್ ಆಲ್ಸೋ ಡಿಫೈನ್ಡ್ ಇಯರ್, ಎಕನಾಮಿಕ್ ಅಫೆನ್ಸ್. ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಮೀನ್ಸ್, ಇದನ್ನು ನಾನು ಅಲ್ಲಿ ಮೆನ್ಷನ್ ಮಾಡಲಿಲ್ಲ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಹಿಯರ್ ಓನ್ಲಿ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಹಿಯರ್ ಓನ್ಲಿ. ನಿರಂತರ ಕಾನೂನು ಬಾಹಿರ ಪ್ರಕ್ರಿಯೆಗಳು. ಸೆಕೆಂಡ್ ಒನ್, ನಿರಂತರ ಕಾನೂನು ಬಾಹಿರ ಪ್ರಕ್ರಿಯೆಗಳು. ಏನು ಹಿಂಗಂದ್ರೆ ಮೀನ್ಸ್ ಆಕ್ಟಿವಿಟಿ ಪ್ರಾಹಿಬಿಟೆಡ್ ಬೈ ಲಾ which is a cognizable offense punishable. ನೋಡಿ, ಆ ಆಕ್ಟಿವಿಟಿ ಹೆಂಗಿರಬೇಕು? ನೀವು ಮಾಡುವಂತಹ ಕೃತ್ಯಗಳು ಕಾಗ್ನಿಸಿಬಲ್ ಅಫೆನ್ಸ್ ಆಗಿರಬೇಕು. ಅಂದರೆ ಪೊಲೀಸರು ಅರೆಸ್ಟ್ ಮಾಡೋ ಕೆಪಾಸಿಟಿ ಇರ್ತದೆ. ವಿತ್ ಇಂಪ್ರಿಸನ್ಮೆಂಟ್ ಆಫ್ 3 years or more. ಅಪರಾಧ ಕನಿಷ್ಠ ಅದಕ್ಕೆ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಇರಬೇಕು. ಅಂತಹ ಅಪರಾಧಗಳನ್ನು ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ? ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಈದರ್ ಸಿಂಗ್ಲಿ ಆರ್ ಜಾಯಿಂಟ್ಲಿ ಆಸ್ ಎ ಮೆಂಬರ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್. ದಿಸ್ ಈಸ್ ದ ಪ್ರೈಮರಿ ಥಿಂಗ್. ಇದಿರಬೇಕು. ಓಕೆ, ಆನ್ ಬಿಹಾಫ್ ಆಫ್ ಸಚ್ ಇನ್ ರೆಸ್ಪೆಕ್ಟ್ ಆಫ್ which more than one charge sheets. This is another very important aspect before a competent court within a period of 10 years. ನಾನು ಇದನ್ನು ಬೇರೆ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೆ ಈ ಡೆಫಿನೇಷನ್ನೇ ಬಿಟ್ಟಿದ್ದೀನಿ. ಓಕೆ, ನೌ ವಾಟ್ ಈಸ್ economic offense? Economic offense is explained here. Economic offense is explained here. ಆರ್ಥಿಕ ಅಪರಾಧ ಇನ್ಕ್ಲೂಡ್ಸ್. ನೋಡಿ, ಆರ್ಥಿಕ ಅಪರಾಧಗಳು ಯಾವ್ಯಾವು ಅಂತ ಹೇಳಿ ನಾವಿಲ್ಲಿ ಹೇಳೋದಾದರೆ, ವಾಟ್ ಆರ್ ಆಲ್ ದಿ ಎಕನಾಮಿಕ್ ಅಫೆನ್ಸಸ್ ಅಂತ ನಾವು ಹೇಳೋದಾದರೆ, ಬ್ರೀಚ್ ಆಫ್ ಟ್ರಸ್ಟ್, forgery, counterfeiting of currency, notes, bank notes, government stamps, hawala transaction, mass marketing fraud, running any scheme to defraud several persons, doing any act in a manner with a view to defraud bank or financial institutions, other institutions. ನೋಡಿ, ಇವತ್ತಿನ ಕಾಲದಲ್ಲಿ ನಡೀತಿರತಕ್ಕಂತಹ ಎಲ್ಲ ಅಪರಾಧಗಳ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವೂ ಇವಾಗ ಕರೆಂಟ್ಲಿ ನಡೀತಾ ಇರತಕ್ಕಂತಹ ಅಪರಾಧಗಳು. ಓಕೆ, ಸೊ ದೋಸ್ ಥಿಂಗ್ಸ್ ಐ ಹ್ಯಾವ್ ಲಿಸ್ಟೆಡ್ ಹಿಯರ್.
ಸ್ಪೆಸಿಫೈಸ್ ಎಕನಾಮಿಕ್ ಅಫೆನ್ಸ್ ಯಾವುವು ಅನ್ನೋದನ್ನು ಅಲ್ಲಿರೋದನ್ನು ಐ ಹ್ಯಾವ್ ಮೇಡ್ ಎ ಲಿಸ್ಟ್ ಹಿಯರ್. ನೋಡಿ, ಒಂದು ನಂಬಿಕೆ ದ್ರೋಹದ ಅಪರಾಧ, ಬ್ರೀಚ್ ಆಫ್ ಟ್ರಸ್ಟ್, ನಂಬಿಸಿ ಮೋಸ ಮಾಡುವಂಥದ್ದು. ಆಮೇಲೆ ಕೋಟಾ ದಾಖಲೆ ಸೃಷ್ಟಿಸೋದು, ಫೋರ್ಜರಿ, ರೈಟ್. ಆಮೇಲೆ ಕೋಟಾ ನೋಟ್ ದಂಧೆ, ಹವಾಲಾ ವ್ಯವಹಾರ. ಏನು ಹವಾಲಾ ವ್ಯವಹಾರ ಅಂದರೆ ಇದನ್ನು ತಿಳಿದುಕೊಳ್ಳೋದು ಮುಖ್ಯ. ನೀವು ವಾಟ್ ಈಸ್ ಮೆಂಟ್ ಬೈ ಹವಾಲಾ. ಇದಕ್ಕೆ ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಈಗ ಇಲ್ಲಿ ಯಾರಿಗೋ ₹1 ಕೋಟಿ ಕೊಡಬೇಕಾಗಿರುತ್ತೆ ನೀವು. ಬಟ್ ನೀವು ಇಲ್ಲೇ ಟ್ರಾನ್ಸಾಕ್ಷನ್ ₹1 ಕೋಟಿ ನೀವು ಕೊಟ್ಟುಬಿಟ್ರೆ ಕೊಡಲಿಕ್ಕೆ ಟ್ರಾನ್ಸಾಕ್ಷನ್ ಮಾಡಬೇಕು. ಟ್ರಾನ್ಸಾಕ್ಷನ್ ಅವಾಯ್ಡ್ ಮಾಡೋದು ಹೆಂಗೆ? ಈ ದುಡ್ಡು ಅಮೇರಿಕದಿಂದ ನಿಮಗೆ ಬರಬೇಕು ಅಥವಾ ಪಾಕಿಸ್ತಾನದಿಂದ ನಿಮಗೆ ಬರಬೇಕು ಅಂತಿದ್ದಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಅಮೇರಿಕದಲ್ಲಿರುವ ವ್ಯಕ್ತಿ ಇಲ್ಲೇ ಒಬ್ಬ ಶ್ರೀಮಂತನನ್ನು ಹುಡುಕ್ತಾನೆ. ಅವನಿಗೆ ಹೇಳ್ತಾನೆ, ನೀನು ಇಂಥವ್ರಿಗೆ ₹1 ಕೋಟಿ ಕೊಡು ಅಂತ. ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಅವನು ಅವ್ರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಅಲ್ಲಿ ದುಡ್ಡು ಕೊಡ್ತಾನೆ. ಈ ರೀತಿಯಾದಂತಹ ಅಂದರೆ ಟ್ರಾನ್ಸಾಕ್ಷನ್ನು ಟ್ರೇಸ್ ಮಾಡೋಕ್ಕೆ ಆಗಲಾರದಂಥ ರೀತಿಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡೋದಕ್ಕೆ ನಾವೇನ್ತೀವಿ, ಹವಾಲಾ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ. ದೆನ್ ಮಾಸ್ ಮಾರ್ಕೆಟಿಂಗ್ ಫ್ರಾಡ್. ಮಾರ್ಕೆಟಿಂಗ್ನಲ್ಲಿ ನಿಮಗೆ ಮೋಸ ಇರುತ್ತೆ. ಸುಮ್ಮನೆ ಏನೋ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡುವಂಥದ್ದು. ಸ್ಕೀಮ್ಸ್ ಟು ಡಿಫ್ರಾಡ್ ಸೆವರಲ್ ಪರ್ಸನ್ಸ್. ನೋಡಿ, ಒಂದೊಂದು ಕಂಪ್ನಿ ಹುಟ್ಕೊಳ್ತವೆ, ನೀವು ನಮಗೆ ಈ ಒಂದು ದುಡ್ಡು ಕೊಡಿ, 15 ದಿವಸಕ್ಕೆ ಡಬಲ್ ಮಾಡಿಕೊಡ್ತೀವಿ, 1 ತಿಂಗಳಿಗೆ ಡಬಲ್ ಮಾಡಿಕೊಡ್ತೀವಿ ಅಂತ ಫಸ್ಟ್ ಒಂದಿಷ್ಟು ಜನಕ್ಕೆ ದುಡ್ಡು ಕೊಡ್ತಾರೆ, ಆಮೇಲೆ ಓಡೋಗ್ಬಿಡ್ತಾರೆ. ಫ್ರಾಡ್ ಇಂಟೆಂಡೆಡ್ ಟು ಆಬ್ಟೇನ್ ಮಾನಿಟರಿ ಬೆನಿಫಿಟ್ ಫ್ರಮ್ ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅದರ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಬ್ಯಾಂಕಿಗೆ ಮೋಸ ಮಾಡುವಂಥದ್ದು. ಅಂದರೆ ಆರ್ಥಿಕ ದೃಷ್ಟಿಯಿಂದ ಲಾಭ ಪಡೆಯುವ ಉದ್ದೇಶದಿಂದ ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡ್ತಾರೆ. ಇದಕ್ಕೆ ನಾವೇನಂತೀವಿ, ಎಕನಾಮಿಕ್ ಅಫೆನ್ಸಸ್ ಅಂತೀವಿ, ಆರ್ಥಿಕ ಅಪರಾಧಗಳು, ರೈಟ್. ಓಕೆ. ದೆನ್ ಮೀನ್ಸ್ ಯೂಸ್ಡ್ ಇನ್ ಆರ್ಗನೈಸ್ಡ್ ಕ್ರೈಮ್. ಈ ಸೆಕ್ಷನ್ 111ನಲ್ಲಿ ಯಾವ ಒಂದು ದಾರಿಯಲ್ಲಿ ನೀವು ಇದನ್ನು ಮಾಡ್ತೀರಿ, ಏನು ದಾರಿ ಹುಡ್ಕೊಂಡು ಮಾಡ್ತೀರಿ, ವಾಟ್ ಈಸ್ ಯುವರ್ ಮೊಡೆಸ್ ಆಪರೆಂಡಿ ಅಂತಾರೆ. ಯಾವ ವಿಧದಲ್ಲಿ ಮಾಡ್ತೀರಿ ನೀವು, ಏನು ಆಯುಧಗಳನ್ನು ಉಪಯೋಗ ಮಾಡ್ತೀರಿ, ಏನು ಜಾಣತನ ಉಪಯೋಗ ಮಾಡ್ತೀರಿ ಅನ್ನುವಂಥದ್ದು. ಒಂದು ಹಿಂಸೆ ಕೊಡುವಂಥದ್ದು. ಆಮೇಲೆ ಹಿಂಸೆ ಕೊಡ್ತೀವಿ ಅಂತ ಹೇಳಿ ಬೆದರಿಕೆ ಒಡ್ಡುವಂಥದ್ದು. ಇದು ನಿಜವಾಗಿಯೂ ಟಾರ್ಚರ್ ಮಾಡುವಂಥದ್ದು, ಅಂದರೆ ಹಿಂಸೆ ಮಾಡುವಂಥದ್ದು. ಎರಡನೇದ್ದು ಹಿಂಸೆ ಮಾಡ್ತೀವಿ ಅಂತ ಹೇಳಿ ಹೆದರಿಕೆ ಕೊಡುವಂಥದ್ದು ಮತ್ತು ಬೆದರಿಸುವುದು, ಇಂಟಿಮಿಡೇಷನ್, ಬೆದರಿಸುವುದು. ಆಮೇಲೆ ಬಲವಂತ ಮಾಡುವುದು, ಕೋರ್ಷನ್, ಬಲವಂತ ಮಾಡುವುದು. ಓಕೆ. ವಾಟ್ ಈಸ್ ಇಂಟಿಮಿಡೇಷನ್? ಕ್ರಿಯೇಟಿಂಗ್ ಎ ಫಿಯರ್ ಇನ್ ದ ವಿಕ್ಟಿಮ್. ನಿಮ್ಮ ಆಕ್ಟಿವಿಟಿಯಿಂದ ಅವನು ಭಯ ಪಟ್ಟುಬಿಟ್ಟಿರ್ಬೇಕು, ಆ ರೀತಿ ಮಾಡುವಂಥದ್ದಕ್ಕೆ ಇಂಟಿಮಿಡೇಷನ್ ಅಂತ ಹೇಳ್ತೀವಿ. ಕೋರ್ಷನ್ ಅಂದರೆ ಅವ್ರ ಮೇಲೆ ಒತ್ತಡವನ್ನು ಹೇರೋದು, ಕಂಪೆಲಿಂಗ್ ಎ ಪರ್ಸನ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್ ಥ್ರೂ ಅನ್ಲಾಫುಲ್ ಪ್ರೆಷರ್. ಅದರ್ ಅನ್ಲಾಫುಲ್ ಮೀನ್ಸ್ ಬೇಕಾದಷ್ಟು ವಿಧಗಳಿದ್ದಾವೆ. ಆ ರೀತಿಯಾಗಿ ಮಾಡಿ ಏನು ಮಾಡ್ಬೋದು, ನೀವು ನಿಮ್ಮ ಕೆಲಸವನ್ನು ಮಾಡಿಕೊಳ್ಳೋದು. ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ ನೀವು ಇವನ್ನ? ಫಾರ್ ವಾಟ್ ಪರ್ಪಸ್ ಯು ಆರ್ ಡೂಯಿಂಗ್? ಪರ್ಪಸ್ ಆರ್ ಮೋಟಿವ್. ಏನು ಉದ್ದೇಶಕ್ಕೆ ಮಾಡ್ತೀರಿ? 2 ಉದ್ದೇಶ. ಯಾವುದೋ ಒಂದು ಆಸ್ತಿಯನ್ನು ಕಬಳಿಸೋಕ್ಕೋಸ್ಕರ, ಅಂದರೆ ಭೌತಿಕ ವಸ್ತುವನ್ನು ಭೌತಿಕ ಲಾಭಕ್ಕಾಗಿ ಅಥವಾ ಆರ್ಥಿಕ ಲಾಭಕ್ಕಾಗಿ ನೀವೇನು ಮಾಡ್ತೀರಿ? ಈ ಅಪರಾಧಗಳನ್ನು ಮಾಡ್ತೀರಿ ಅಥವಾ ಈ ಕೃತ್ಯಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದು. ದಿಸ್ ಈಸ್ ಆಲ್ ಅಬೌಟ್ ವಾಟ್ ಎವರ್ ಸೋ ಫಾರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದೀಸ್ ಪ್ರೀವಿಯಸ್ ಸ್ಲೈಡ್ಸ್ ಈಸ್ ಸೆಕ್ಷನ್ 1111. ಸೆಕ್ಷನ್ 111, ಸಾರಿ, ನಾಟ್ 1111, ಸೆಕ್ಷನ್ 111. ಇದಕ್ಕೆ ಸಂಬಂಧಪಟ್ಟಂತಹ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದು ಈ ಎಕ್ಸ್ಪ್ಲನೇಷನ್ಗಳನ್ನು ಹೇಳಿದ್ದೀನಿ. ಆಮೇಲೆ ಈ ಆರ್ಗನೈಸ್ಡ್ ಕ್ರೈಮ್ನಲ್ಲಿ ಏನು ಹೇಳಿದ್ದಾರೆ ಅದನ್ನೆಲ್ಲನೂ ನಾನು ಈ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ನೌ ಇನ್ ದಿಸ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್. ಹೂಎವರ್ ಕಮಿಟ್ಸ್ ಆರ್ಗನೈಸ್ಡ್ ಕ್ರೈಮ್, ಯಾರು ಆರ್ಗನೈಸ್ಡ್ ಕ್ರೈಮನ್ನು ಕಮಿಟ್ ಮಾಡ್ತಾರೋ, ಓಕೆ, ಅವ್ರಿಗೆ ಶಿಕ್ಷೆ ಏನು ಅನ್ನೋದನ್ನು ಈ ಸೆಕ್ಷನ್ನಲ್ಲಿ ಎ ಮತ್ತು ಬಿ ಭಾಗವಾಗಿ ಹೇಳಿದ್ದಾರೆ. ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಇಫ್ ಸಚ್ ಅಫೆನ್ಸಸ್ ಆರ್ ರಿಸಲ್ಟೆಡ್ ಇನ್ ಡೆತ್,
ಒಂದು ಪನಿಷ್ಮೆಂಟು. ಡೆತ್ ಆಗಲಿಲ್ಲ ಅಂದರೆ ಈ ಪನಿಷ್ಮೆಂಟ್. ಡೆತ್ ಆದರೆ ಈ ಪನಿಷ್ಮೆಂಟ್. ನೀವು ಮಾಡುವಂತಹ ಅಪರಾಧದ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಸಾವು ಸಂಭವಿಸಿದರೆ ಇದು ನಿಮ್ಗೆ ಅಪ್ಲೈ ಆಗುತ್ತೆ. ಏನದು 111(2)A ಅಪ್ಲೈ ಆಗುತ್ತೆ. ಯಾವ ಸಂದರ್ಭದಲ್ಲಿ? ಡೆತ್ ಆದರೆ. ಒಂದು ವೇಳೆ ಡೆತ್ ಆಗಲಿಲ್ಲ ಅಂದರೆ 111(2)B ಅಪ್ಲೈ ಆಗುತ್ತೆ. ಡೆತ್ ಆಗಲಿಲ್ಲ ಅಂದರೆ B is this. Now we will see the punishment. Such offense has resulted in the death of a person. ಒಬ್ಬ ವ್ಯಕ್ತಿಯ ಆ ಒಂದು ಅಪರಾಧದ ಕಾರಣದಿಂದ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ರೆ ಆವಾಗ ಅಪರಾಧ ಅಂತ ಮಾಡಿದಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡ್ಬೋದು, ಜೀವಾವಧಿ ಶಿಕ್ಷೆ ಕೊಡ್ಬೋದು. ಅದರ ಜೊತೆಗೆ ಆ್ಯಂಡ್ ಆಲ್ಸೋ ಶಾಲ್ ಬಿ ಲಯಬಲ್ ಟು ಫೈನ್, ಅವನಿಗೆ ದಂಡವನ್ನು ವಿಧಿಸಬಹುದು. ಎಂಥ ದಂಡ? 10 ಲಕ್ಷಕ್ಕಿಂತ ಕಡಿಮೆ ಇಲ್ಲದಷ್ಟು, ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ದಂಡವನ್ನು ವಿಧಿಸಬಹುದು. ದಟ್ ಈಸ್ 112A. 112B ಏನು ಹೇಳುತ್ತೆ? ಒಂದು ವೇಳೆ ಸಾವು ಸಂಭವಿಸಿರಲಿಲ್ಲ ಅಂದರೆ ಇನ್ ಎನಿ ಅದರ್ ಕೇಸಸ್, ಬೇರೆ ಸಂದರ್ಭಗಳಲ್ಲಿ, ಅಂದರೆ ಸಾವು ಸಂಭವಿಸದೇ ಇರುವಂತಹ ಸಂದರ್ಭದಲ್ಲಿ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಶಾಲ್ ನಾಟ್ ಬಿ ಲೆಸ್ ದ್ಯಾನ್ 5 years. 5 ವರ್ಷ ಕನಿಷ್ಠ ಶಿಕ್ಷೆ, 5 ವರ್ಷಕ್ಕಿಂತ ಹೆಚ್ಚು. ಎಲ್ಲಿವರೆಗೆ? ಲೈಫ್ ಇಂಪ್ರಿಸನ್ಮೆಂಟ್ ವರೆಗೆ ಕೊಡ್ಬೋದು. ಆ್ಯಂಡ್ ಶಾಲ್ ಬಿ ಲಯಬಲ್ ಟು ಫೈನ್ ವಿಚ್ ಶಾಲ್ ನಾಟ್ ಬಿ ಲೆಸ್ ದ್ಯಾನ್ 5 lakh rupees. 5 ಲಕ್ಷಕ್ಕಿಂತ ಕಡಿಮೆ ಇಲ್ಲದಷ್ಟು ದಂಡವನ್ನು ವಿಧಿಸುವಂತಹ ಪ್ರಾವಧಾನ. ದಟ್ ಈಸ್ ಅವೈಲೇಬಲ್ ಹಿಯರ್, ರೈಟ್? ಪನಿಷ್ಮೆಂಟ್ 112A. Death or imprisonment of life and fine not less than 10 lakh. 112B 5 ವರ್ಷ, ಕನಿಷ್ಠ 5 ವರ್ಷ ಶಿಕ್ಷೆ, ಇದು ಜೀವಾವಧಿಗೂ ಹೋಗ್ಬೋದು. ಆಮೇಲೆ ದಂಡ 5 ಲಕ್ಷಕ್ಕಿಂತ ಅಥವಾ 5 ಲಕ್ಷಕ್ಕಿಂತ ಹೆಚ್ಚಿನ ದಂಡ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 111 party 1 subclass A, subclass B. Right? Now I am talking about 11 subclass 3. 11 subclass 3. ಈ 11 subclass 3 ಇಂದ ಅಂದರೆ 3 to 7 ಬೇರೆ ಬೇರೆ ಸಂದರ್ಭದಲ್ಲಿ ಏನೇನು ಶಿಕ್ಷೆ ಅನ್ನೋದನ್ನು ಹೇಳ್ತಾ ಹೋಗ್ತಾವೆ ಅಷ್ಟೇ. ಇದು ಏನೇನು ಶಿಕ್ಷೆ ಅನ್ನೋದನ್ನು ಹೇಳ್ತಾ ಹೋಗ್ತಾವೆ. ಯಾವ ಸಂದರ್ಭದಲ್ಲಿ? ಅಕಸ್ಮಾತು ಈ ಆರ್ಗನೈಸ್ಡ್ ಕ್ರೈಮಿಗೆ ದುಷ್ಪ್ರೇರಣೆ ಮಾಡ್ತಿದ್ರೆ, ಅಥವಾ ಪ್ರಯತ್ನ ಮಾಡ್ತಿದ್ರೆ, ಅಥವಾ ಅದರೊಂದಿಗೆ ಪಿತೂರಿಯನ್ನು ಹೊಂದಿದ್ರೆ, ಅಬೇಟ್ಮೆಂಟ್, ಅಟೆಂಪ್ಟ್ ಆ್ಯಂಡ್ ಕಾನ್ಸ್ಪಿರಸಿ ಇದನ್ನು ಮಾಡಿದರೆ, ಎ ಪರ್ಸನ್ ಹೂ ಅಬೇಟ್ಸ್, ಎ ಪರ್ಸನ್ ಹೂ ಅಟೆಂಪ್ಟ್ಸ್, ಎ ಪರ್ಸನ್ ಹೂ ಕಾನ್ಸ್ಪೈರ್ಸ್, ಎ ಪರ್ಸನ್ ಹೂ ನೋಯಿಂಗ್ಲಿ ಫೆಸಿಲಿಟೇಟ್ಸ್, ಯಾವ ವ್ಯಕ್ತಿ ಇಂತಹ ಆರ್ಗನೈಸ್ಡ್ ಕ್ರೈಮನ್ನು ಪ್ರಚೋದಿಸ್ತಾನೆ, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ, ಅಥವಾ ಅವರೊಂದಿಗೆ ಪಿತೂರಿಯನ್ನು ಮಾಡ್ತಾನೆ, ಅಥವಾ ಗೊತ್ತಿದ್ದು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ, ಅಂತಹ ವ್ಯಕ್ತಿಗೂ ಕೂಡ ಶಿಕ್ಷೆ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ 111 ಸಬ್ ಕ್ಲಾಸ್ 3 ಹೇಳುತ್ತೆ. ಅಂತಹ ವ್ಯಕ್ತಿಗೆ ಏನಾಗುತ್ತೆ? ಕನಿಷ್ಠ 5 ವರ್ಷ ಶಿಕ್ಷೆ, ಇದು ಜೀವಾವಧಿ ತನಕನೂ ಹೋಗ್ಬೋದು, ಮತ್ತು ಕನಿಷ್ಠ 5 ಲಕ್ಷದಷ್ಟು ದಂಡ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು? ಇಲ್ಲಿ ನೋಡ್ಬೋದು. ವಿ ಕ್ಯಾನ್ ಸಿ ಇಟ್ ಹಿಯರ್. 3 is this: punished with a imprisonment for a term which shall not be less than 5 years but which may extend to life imprisonment and 5 lakhs. So this is 1113. Then 1114 ಇದು ಇನ್ನೊಂದು ಸಂದರ್ಭಕ್ಕೆ ಅಪ್ಲೈ ಆಗುತ್ತೆ. ಏನು? ಮೆಂಬರ್ಶಿಪ್. ಕೇವಲ ಆ ಸಿಂಡಿಕೇಟ್ ಗ್ರೂಪ್ನ ಮೆಂಬರ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ. ನೀವೇ ನಿಜವಾಗಿ ಆಕ್ಟಿವಿಟಿ ಮಾಡ್ತಾ ಇಲ್ಲ, ಯು ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವಿಂಗ್ ಇನ್ ದ ಕ್ರೈಮ್, ಬಟ್ ಆ ಒಂದು ಸಿಂಡಿಕೇಟ್ನ ಸದಸ್ಯರಾಗಿದ್ದರೆ, ಇಫ್ ಎ ಪರ್ಸನ್ ಹೂ ಈಸ್ ಎ ಮೆಂಬರ್
ಹೂ ಈಸ್ ಎ ಮೆಂಬರ್ ಸೆಕ್ಷನ್ 111 ಸಬ್ ಕ್ಲಾಸ್ 4 ನಿಮ್ಗೆ ಅಪ್ಲೈ ಆಗುತ್ತೆ. ಏನು ಇಲ್ಲೂ ಕೂಡ ಹಿಂದಿನ ಹೇಳಿದ್ನಲ್ಲ ಅದೇ ಥರನಾದಂತಹ ಶಿಕ್ಷೆ. ಒರಿಜಿನಲ್ ಕ್ಲಾಸೇ ನೋಡ್ಬಿಡ್ತೀನಿ. 1114 5 years may extend up to imprisonment and not less than yes. Correct. Same thing. Right? 5 ವರ್ಷ ಕನಿಷ್ಠ, ಲೈಫ್ ಇಂಪ್ರಿಸನ್ಮೆಂಟು, 5 ಲಕ್ಷ. ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್. ಮೆಂಬರ್ಶಿಪ್ ಇಟ್ ಸೆಲ್ಫ್ ಈಸ್ ಸಪರೇಟ್ಲಿ ಪನಿಷಬಲ್. ಬರೀ ಮೆಂಬರ್ ಆದ್ರೂ ಕೂಡ ನೀವು ಯಾವುದೇ ತಪ್ಪನ್ನು ನೀವು ಮಾಡಿಲ್ಲ ಅಂದ್ರೂ ಯು ಆರ್ ಲಯಬಲ್ ಟು ಬಿ ಪನಿಷ್ಡ್. 1115 ಎ ಪರ್ಸನ್ ಹೂ ಇಂಟೆನ್ಷನಲಿ ಹಾರ್ಬರ್ಸ್ ಆರ್ ಕನ್ಸೀಲ್ಸ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆರ್ಗನೈಸ್ಡ್ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿದ್ದ ಅಂತಹ ವ್ಯಕ್ತಿಯನ್ನು ರಕ್ಷಿಸುವ, ಬಚ್ಚಿಡುವ, ಆಶ್ರಯ ಕೊಡುವ ಕೆಲಸವನ್ನು ನೀವು ಮಾಡಿದರೆ, ಹಾರ್ಬರಿಂಗ್ ಅಂದರೆ ಆಶ್ರಯ ಕೊಡೋದು, ಮಾಡಿದರೆ ಅದಕ್ಕೂ ಶಿಕ್ಷೆ 3 ವರ್ಷ, ಕನಿಷ್ಠ 3 ವರ್ಷ. ಅದು ಲೈಫ್ ಇಂಪ್ರಿಸನ್ಮೆಂಟ್ ತನಕ ಹೋಗ್ಬೋದು. 5 ಲಕ್ಷ ಫೈನ್. ದಟ್ ಈಸ್ ದಿ ಸಿಚುವೇಶನ್ ಇನ್ 4. shall be less than 5, may extend up to and 5 lakh. Yes. Okay. Then 1116 ಮತ್ತು 7 ಏನಂದ್ರೆ ಪ್ರಾಪರ್ಟಿ ಬಗ್ಗೆ ಮಾತಾಡ್ತವೆ. ದೇ ಟಾಕ್ಸ್ ಅಬೌಟ್ ದ ಪ್ರಾಪರ್ಟಿ. ನೀವು ಈ ರೀತಿಯ ಅಪರಾಧವನ್ನು ಮಾಡಿ ಆಸ್ತಿಯನ್ನು ಸಂಗ್ರಹಿಸಿದ್ರೆ, ಎ ಪರ್ಸನ್ ಪೊಸೆಸಸ್ ಎ ಪ್ರಾಪರ್ಟಿ derived from organized crime, obtained from organized crime, acquired through organized crime. ಈ ರೀತಿಯಾದಂತಹ ಸಂಘಟಿತ ಅಪರಾಧವನ್ನು ಮಾಡಿ ಗಳಿಸಿದಂತಹ ಏನು ನಾವು ಹೇಳ್ತೀವಿ, ಎಸ್, ದಿಸ್ 1116 ಏನು ಹೇಳುತ್ತೆ ಅಂತಂದರೆ, ಈ ಒಂದು ಅಪರಾಧದಿಂದ ಗಳಿಸಿದಂತಹ ಇಂಥ ಆಸ್ತಿಗಳು ಸಾಬೀತಾದರೆ ಅವ್ರಿಗೂ ಕೂಡ 3 ವರ್ಷದ, ಕನಿಷ್ಠ 3 ವರ್ಷದ ಶಿಕ್ಷೆ, ಅದು ಜೀವಾವಧಿಗೆ ಹೋಗ್ಬೋದು. ದಂಡ 2 ಲಕ್ಷ. ದಂಡ 2 ಲಕ್ಷ. ಈ ದಂಡ ಒಂದನ್ನು ಕ್ರಾಸ್ ಚೆಕ್ ಮಾಡ್ಕೊಂಬಿಡೋಣ. 6ಅಲ್ಲಿ ಹಾಂ, ಎಸ್, 6, 2 lakh. Okay. And one proviso is there for 5. I must write that also. One proviso is there for 5. Okay. This will note section 1115 is not applicable to spouse. This is the proviso. This is the ಒಂದು ಪ್ರಾವಧಾನ ಏನಿದೆ ಅಂತಂದರೆ, ನೋಡಿ ಕಾನೂನು ಎಷ್ಟರ ಮಟ್ಟಿಗೆ ಕಾಳಜಿ ತಗೊಳ್ತದೆ ಅಂತ. ಈ ಅಪರಾಧದಲ್ಲಿ ಇನ್ವಾಲ್ವ್ ಆದವನು ಗಂಡ ಆಗಿದ್ದ ಅಂತ ಇಟ್ಕೊಳ್ಳಿ, ಹೆಂಡತಿ ಏನು ಮಾಡ್ತಾಳೆ ಪಾಪ, ಹೆಂಡತಿಗೆ ಶಿಕ್ಷೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಈ ಪ್ರಾವಧಾನವನ್ನು 1115ನಲ್ಲಿ ಮಾಡಿದ್ದಾರೆ. ಓಕೆ. ಹಾರ್ಬರಿಂಗು ಇವೆಲ್ಲ ಇದ್ದಲ್ಲಿ ಹೆಂಡತಿ, ಗಂಡ ಎಂಥವನೇ ಇದ್ದರೂ ಹೆಂಡತಿ ಏನು ಮಾಡಬೇಕು, ಹಾರ್ಬರಿಂಗ್ ಮಾಡಬೇಕಾಗ್ತದೆ. ಆ್ಯಂಡ್ ವೈಸ್ ವರ್ಸ. ದೇರ್ಫೋರ್ ದಿಸ್ ಪ್ರಾವಿಷನ್ ಈಸ್ ದೇರ್. ರೈಟ್. 1117 ದ ಲಾಸ್ಟ್ ಪ್ರಾವಿಷನ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಆ ರೀತಿಯಾದಂಥ ಆಸ್ತಿ ನಿಮ್ಮ ಹತ್ರ ಇದೆ, ಆ ಆಸ್ತಿನ ನೀವು ಅಕೌಂಟ್ ಮಾಡೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ. ನಂದೇ ಆಸ್ತಿ, ಸ್ವಯರ್ಜಿತ, ನಾನು ನನ್ನ ದುಡಿಮೆಯಿಂದ ಗಳಿಸಿದ್ದೀನಿ ಅಂಥೇಳಿ ನೀವು ಹೇಳಲಿಕ್ಕೆ ಅಸಾಧ್ಯವಾದರೆ, ಅದು ಆರ್ಗನೈಸ್ಡ್ ಕ್ರೈಮ್ನಿಂದ ಬಂದಂತಹ ಆಸ್ತಿ ಅಂತ ಪ್ರೂವ್ ಆದರೆ, ಆವಾಗಲೂ ಕೂಡ ನಿಮಗೇನು ಕನಿಷ್ಠ 3 ವರ್ಷದ ಶಿಕ್ಷೆ, ಅದು ಗರಿಷ್ಠ 10 ವರ್ಷಕ್ಕೆ ಹೋಗ್ಬೋದು. ಆಮೇಲೆ ಮಿನಿಮಮ್ 1 ಲಕ್ಷ ಪೆನಾಲ್ಟಿನೂ ಹಾಕ್ಬೋದು ಅಂತಕ್ಕಂಥದ್ದನ್ನು 117ನಲ್ಲಿ ನೀವು ನೋಡ್ತೀರಾ. ಸೊ ನಾನು ಆರ್ಟಿಕಲ್ 116 ಸಂಕ್ಷಿಪ್ತವಾಗಿ 111 ಸಂಕ್ಷಿಪ್ತವಾಗಿ ನಾನು ಬರೆಯೋದಾದರೆ, ಐ ಕ್ಯಾನ್ ರೈಟ್ ಇಟ್ ದಿಸ್ ವೇ.
section 111 has got subsection 1. Subsection 1 talks about organized crime. Organized crime. Section 111(2) punishment for section 1111 ಅಂದರೆ ಇದಕ್ಕೆ ಪನಿಷ್ಮೆಂಟ್ ಅಂತ ಹೇಳುತ್ತೆ ನೋಡಿ. ದೆನ್ 1113 ನೀವು ತೆಗೆದುಕೊಂಡ್ರೆ ಇಟ್ ಆಲ್ಸೋ ಟಾಕ್ಸ್ ಅಬೌಟ್ ಪನಿಷ್ಮೆಂಟ್. ಯಾರಿಗೆ ಪನಿಷ್ಮೆಂಟ್? ಹೂ ಅಬೇಟ್ಸ್, who attempts, who conspires, right? ಆಮೇಲೆ 1114 ತೆಗೆದುಕೊಂಡ್ರೆ ಇಟ್ ಟಾಕ್ಸ್ ಅಬೌಟ್ ಹೂ ಈಸ್ ಎ ಮೆಂಬರ್. ಪನಿಷ್ಮೆಂಟ್ who is a member of that syndicate. Who is a member of syndicate. ಏನು ಅಪರಾಧ ಮಾಡಿಲ್ಲ ಅಂದ್ರೂ ಶಿಕ್ಷೆ ಆಗ್ತದೆ. 1115 5ನ ತೆಗೆದುಕೊಂಡ್ರೆ ಹಾರ್ಬರಿಂಗ್, ಒಬ್ಬನ ಬಚ್ಚಿಟ್ರೆ ಹಾರ್ಬರಿಂಗ್, ಓಕೆ, ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ. ನಾಟ್ ಅಪ್ಲಿಕೇಬಲ್ ಟು ಸ್ಪೌಸ್, ನೋ ಫಾರ್ ಸ್ಪೌಸ್, ಓಕೆ. ದೆನ್ 1115 sorry, it is not 5, this is 6. 1116 both talks about property. ಪ್ರಾಪರ್ಟಿ ಗಳಿಸಿದ್ರೆ ಅದಕ್ಕೆ ಶಿಕ್ಷೆ. ಪ್ರಾಪರ್ಟಿ, this is about not accounting, not giving evidence, not accounting the property. ಈ ಒಂದು ಬ್ರೀಫ್ ಅನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ವೆರಿ ಈಸಿಲಿ ಅಟೆಂಪ್ಟ್ ದ ಹೋಲ್ ಕ್ವಶನ್. ಇದ್ರ ಮೇಲೆ ನಿಮ್ಮ ಪ್ರಶ್ನೆ ಬರ್ಬೋದು, ಇದ್ರ ಮೇಲೆ ಫುಲ್ 16 ಮಾರ್ಕ್ಸ್ ಪ್ರಶ್ನೆ ಬರ್ಬೋದು ನನ್ನ ಪ್ರಕಾರ, ಓಕೆ. ದೆನ್ ವಿಲ್ ಗೋ ಟು ದ ಅನದರ್ ಸೆಕ್ಷನ್, ಪೆಟಿ ಆರ್ಗನೈಸ್ಡ್ ಕ್ರೈಮ್. ಅದರ ಸ್ಪೀಸೀಸ್ ಇದು, ಅದರ ಸ್ಪೀಸೀಸ್. ಮೊದಲು ಇದನ್ನು ಮಾಡಿದವ್ರು ನೆಕ್ಸ್ಟ್ ಅದನ್ನು ಮಾಡ್ಬೋದು. ಇದೇನು ಹೇಳುತ್ತೆ? ಸೆಕ್ಷನ್ 112 ಡೀಲ್ಸ್ ವಿತ್ ಪೆಟಿ ಆರ್ಗನೈಸ್ಡ್ ಕ್ರೈಮ್. 112. ನಾ ಈ 7 ತನಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ 7. ನೌ ದಿಸ್ ಈಸ್ ಎ ವೆರಿ ಸ್ಮಾಲ್ ಸೆಕ್ಷನ್. 112 is a very small section. I will try to explain it here only. Petty organized crime. Whoever being a member of a group or gang, either singly or jointly, commits any act of theft. Nodi. Snatching, cheating, unauthorized selling of tickets, unauthorized betting, gambling, selling of public examination question papers, NEET question papers, other similar acts, is said to commit petty organized crime. Our NEET is nothing but a petty organized crime. ಇದಕ್ಕೆ ಎಕ್ಸ್ಪ್ಲನೇಷನ್. ಥೆಫ್ಟ್ ಇನ್ಕ್ಲೂಡ್ಸ್, ನೋಡಿ ಥೆಫ್ಟಲ್ಲಿ ಏನೇನಿದ್ದಾವೆ ಅಂತ ನಾವು ನೋಡೋದಾದ್ರೆ, ಥೆಫ್ಟ್ ಅಂದರೆ ಅದಕ್ಕೊಂದು ಅರ್ಥ ಕೊಡ್ತಾರಲ್ಲೇ. ಟ್ರಿಕ್ ಥೆಫ್ಟ್, ಥೆಫ್ಟ್ ಫ್ರಮ್ ವೆಹಿಕಲ್, ಡ್ವೆಲ್ಲಿಂಗ್ ಹೌಸ್, ಬಿಸ್ನೆಸ್ ಪ್ರಿಮೈಸಿಸ್, ಕಾರ್ಗೋ ಥೆಫ್ಟ್,
pickpocketing, theft through card skimming, shoplifting, theft of ATM. Whoever commits petty organized crime shall be punished with imprisonment for a term which shall not be less than 1 year. ಕನಿಷ್ಠ 1 ವರ್ಷ, ಗರಿಷ್ಠ 7 ವರ್ಷ. ಗರಿಷ್ಠ 7 ವರ್ಷ. ನೋಡಿ, ಅಲ್ಲಿ 111 ಕನಿಷ್ಠ ಬೇರೆ ಬೇರೆ ಇದ್ದಾವೆ. ಗರಿಷ್ಠ ಲೈಫ್ ಇಂಪ್ರಿಸನ್ಮೆಂಟ್, ಇಲ್ಲಿ ಗರಿಷ್ಠ 7 ವರ್ಷ. ಆ್ಯಂಡ್ ಶಾಲ್ ಆಲ್ಸೋ ಬಿ ಲಯಬಲ್ ಟು ಫೈನ್. ಓಕೆ, ಇದನ್ನು ನಾನು ಅಲ್ಲಿ ನಿಮಗೆ ನೋಟ್ಸ್ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ವಿಲ್ ಸ್ಟ್ರೇಟ್ ಅವೇ ಲುಕ್ ಇನ್ ಟು ದಿಸ್, ವಿಚ್ ಈಸ್ ಡಿಫರೆಂಟ್ ಫ್ರಮ್ ಮೋರ್ ಸೀರಿಯಸ್ ಆರ್ಗನೈಸ್ಡ್ ಕ್ರೈಮ್. ಮೋರ್ ಸೀರಿಯಸ್ ಆರ್ಗನೈಸ್ಡ್ ಕ್ರೈಮ್ಗಿಂತ ಇದು ವ್ಯತ್ಯಾಸ ಇದೆ. ಇದರಲ್ಲಿ ಏನು, ಇಲ್ಲೂ ಕೂಡ ಒಂದು ಗುಂಪು ಗ್ಯಾಂಗು ಇರುತ್ತೆ. ಓಕೆ, ಆದರೆ ಅವು ಮಾಡುವಂತಹ ಅಪರಾಧಗಳು ಆ ದೊಡ್ಡ ಪ್ರಮಾಣದಲ್ಲಿ 111 ಪ್ರಮಾಣದಲ್ಲಿ ಇರೋದಿಲ್ಲ. ಇದು ಕಡಿಮೆ ಪ್ರಮಾಣದ ಕಳ್ತನ, ಆಮೇಲೆ ಸ್ನ್ಯಾಚಿಂಗ್, ವ್ಯಾನಿಟಿ ಬ್ಯಾಗ್ ಕಿತ್ಕೊಳ್ಳೋದು, ಚೈನ್ ಕಿತ್ಕೊಳ್ಳೋದು, ವಂಚನೆ ಮಾಡೋದು, ಚೀಟಿಂಗ್ ಅಂತಂದರೆ ಸುಮ್ಮನೆ ಏನೋ ಹೇಳಿ ದುಡ್ಡು ಇಸ್ಕೊಳ್ಳೋದು, ಒಂದಕ್ಕೆ ಡಬಲ್ ಮಾಡಿಕೊಡ್ತೀನಿ ಏನೋ ಹೇಳೋದು. ಓಕೆ, ದೆನ್ ಅನ್ಆಥರೈಸ್ಡ್ ಬ್ಲ್ಯಾಕ್ ಟಿಕೆಟ್ ಮಾರೋದು, ರೈಟ್, ಬೆಟ್ಟಿಂಗ್, ಗ್ಯಾಮ್ಲಿಂಗ್ ಎಲ್ಲ ಮಾಡುವಂಥದ್ದು, ಸೆಲ್ಲಿಂಗ್ ಪಬ್ಲಿಕ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್, ಅದರ್ ಸಿಮಿಲರ್ ಕ್ರಿಮಿನಲ್ ಆ್ಯಕ್ಟ್ಸ್. ಇವು ಎಲ್ಲವುಗಳು 112ನಲ್ಲಿ ಒಳಗೊಂಡಿದ್ದೇವೆ. ಓಕೆ, ಈ 112ನಲ್ಲೇ ನಾವು ಥೆಫ್ಟ್ ಅನ್ನುವಂಥ ವಿಚಾರವನ್ನು ಮತ್ತೇನು ಮಾಡ್ತೀವಿ, ವಿವರವಾಗಿ ಹೇಳ್ತೀವಿ. ಥೆಫ್ಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲನೇಷನಲ್ಲಿ ಡಿಫೈನ್ ಮಾಡ್ತೀವಿ. ಥೆಫ್ಟ್ ಅಂದ್ರೆ ಏನು, ಮೋಸ ಮಾಡಿ ಕಳುವು ಮಾಡೋದು. ಮಾಡೋದೇನು, ಈಗ ನೀವು ಬ್ಯಾಗ್ ಇರುತ್ತೆ, 1 ಲಕ್ಷ ರೂಪಾಯಿ ದುಡ್ಡು ಇರುತ್ತೆ, ಏನು ಹಾವು ಅಂತ ಹೇಳ್ಬಿಡೋದು, ಅವನ ಬ್ಯಾಗ್ ಕೈ ಬಿಟ್ಟು ಓಡಿ ಹೋಗ್ಬೇಕು, ರೈಟ್, ಅಥವಾ ಕಣ್ಣಿಗೆ ಖಾರ ಹಾಕೋದು, ಅಥವಾ ಪೆಪ್ಪರ್ ಕೊಟ್ಟು, ಈ ರೀತಿಯಾದಂತಹ ಕಳ್ತನ. ಥೆಫ್ಟ್ ಫ್ರಮ್ ವೆಹಿಕಲ್, ಗ್ಲಾಸ್ ಹೊಡೆದು ಒಳಗಡೆ ಇರೋದನ್ನು ತೆಗೆದುಕೊಂಡು ಹೋಗೋದು. ಆಮೇಲೆ ಮನೆಗಳ್ತನ, ನಿಮ್ಗೆ ಗೊತ್ತಿರುವಂಥದ್ದೇ. ಆಮೇಲೆ ಬಿಸ್ನೆಸ್, ಜ್ಯುವೆಲರಿ ಶಾಪ್ನ ಕುಯ್ದುಬಿಟ್ಟು ಥೆಫ್ಟ್ ಮಾಡುವಂಥದ್ದು. ಕಾರ್ಗೋ ಥೆಫ್ಟ್ ಅಂದರೆ ಟ್ರಾನ್ಸ್ಪೋರ್ಟ್ ಇರತಕ್ಕಂಥ ವಸ್ತುಗಳನ್ನ ಥೆಫ್ಟ್ ಮಾಡುವಂಥದ್ದು. ಪಿಕ್ ಪಾಕೆಟಿಂಗ್ ನಿಮಗೆ ಗೊತ್ತಿದೆ. ಕಾರ್ಡ್ ಸ್ಕಿಮ್ಮಿಂಗ್ ಅಂದರೆ ಏನು ಮಾಡ್ತಾರೆ ಅಂದರೆ, ATM ಕಾರ್ಡ್ ನೀವು ಹಾಕ್ತಿರಲ್ವಾ, ಮ್ಯಾಗ್ನೆಟಿಕ್ ಟೇಪ್ ಒಳಗಡೆ ರೀಡ್ ಆಗ್ತದೆ. ಆ ರೀಡ್ ಆಗೋ ಜಾಗದಲ್ಲಿ ತಾವೊಂದು ರೀಡರ್ ಹಾಕಿರ್ತಾರೆ. ಆ ರೀಡರು ನಿಮ್ಮ ಕಾರ್ಡ್ನ ಇನ್ಫಾರ್ಮೇಷನ್ನ ಕಾಪಿ ಮಾಡ್ತದೆ. ಅದಕ್ಕೇನಂತಾರೆ, ಕಾರ್ಡ್ ಸ್ಕಿಮ್ಮಿಂಗ್ ಥೆಫ್ಟ್ ಅಂತಾರೆ. ಆಮೇಲೆ ಶಾಪ್ ಲಿಫ್ಟಿಂಗ್, ಅಂಗಡಿಯಿಂದ ಕಳ್ತನ ಮಾಡುವಂಥದ್ದು. ಆಮೇಲೆ ATM ಕಳ್ತನ ಮಾಡುವಂಥದ್ದು. ಇವೆಲ್ಲವುಗಳು ಕೂಡ ಥೆಫ್ಟ್ನ ಡೆಫಿನೇಷನ್ ಒಳಗಡೆ ಬರ್ತವೆ ಅನ್ನೋದನ್ನು ಆ ಕಾನೂನು ನಮ್ಮ 112 ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ 112 ಇರುವಂಥ ಪನಿಷ್ಮೆಂಟು ಕನಿಷ್ಠ 1 ವರ್ಷ, ಗರಿಷ್ಠ 7 ವರ್ಷ, ಮತ್ತು ಫೈನು ಹಾಕ್ಬೋದು, ದಂಡವನ್ನು ಕೂಡ ವಿಧಿಸ್ಬೋದು ಅಂತಕ್ಕಂಥದ್ದನ್ನು ಸೆಕ್ಷನ್ 112 ಸಬ್ ಕ್ಲಾಸ್ 2 ಹೇಳುತ್ತೆ. 112 ಸಬ್ ಕ್ಲಾಸ್ 2 ಹೇಳುತ್ತೆ. ಇಟ್ ಹ್ಯಾಸ್ ಗಾಟ್ ಓನ್ಲಿ 2 ಕ್ಲಾಸಸ್. ದಿಸ್ ಈಸ್ clause 1, this is clause 1, this is clause 2, this is theft explanation. Over. So I think we have completed the whole portion of it. I have given 2 examples here. ನಿಮಗೆ ಇನ್ನೊಂದ್ಸಲ ಅರ್ಥ ಆಗಲಿ ಅನ್ನೋದಕ್ಕೆ. ಯಾವುದು ಸಂಘಟಿತ ಅಪರಾಧ, ಯಾವುದು ಪೆಟಿ ಅಂದರೆ ಸಣ್ಣ ಸಂಘಟಿತ ಅಪರಾಧ ಅನ್ನೋದನ್ನು. This is organized crime. This is petty organized crime. One is a boss, another is servant. A gang for 4 persons repeatedly carried out vehicle thefts. Repeat ಆಗಿ ವೆಹಿಕಲ್ ಥೆಫ್ಟ್ ಮಾಡ್ತಾರೆ. Several charge sheets are filed for cognizable offenses. With 3 years or more have been filed against the members within the preceding 10 years. And the competent court has taken cognizance. ಆವಾಗ ಅದಕ್ಕೆ ನಾವೇನಂತೀವಿ, ಆರ್ಗನೈಸ್ಡ್ ಕ್ರೈಮ್. ಇಲ್ಲಿ ಎ ಗ್ರೂಪ್ ಆಫ್ ಪರ್ಸನ್ಸ್ ರೆಗ್ಯುಲರ್ಲಿ ಆಪರೇಟ್ ಫಾರ್ ಪಿಕ್ ಪಾಕೆಟಿಂಗ್ ಗ್ಯಾಂಗ್ ಇನ್ ಕ್ರೌಡೆಡ್ ಬಸ್ ಸ್ಟ್ಯಾಂಡ್. ದೇರ್ ಫಾರ್ ದಿಸ್ ಇಸ್ ಎ ಪೆಟಿ ಆರ್ಗನೈಸ್ಡ್ ಕ್ರೈಮ್. ನೋಡಿ, ಸೀರಿಯಸ್ ಆರ್ಗನೈಸ್ಡ್ ಕ್ರೈಮ್ ಈಸ್ 111, ಪೆಟಿ ಈಸ್ 112. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಮೇಕ್ ಎ ಐಡೆಂಟಿಫಿಕೇಶನ್. ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ನಾನು ಹೇಳಿದೆ,
ಲೀಡಿಂಗ್ ಕೇಸ್ ಲಾಸ್ ಇಲ್ಲ. ಆದರೆ ಆಲ್ರೆಡಿ ಇದಕ್ಕೆ ಪ್ರಮುಖ ತೀರ್ಪುಗಳು ಈ ಎಸ್ ಎನ್ ಮಿಶ್ರಾ ಪುಸ್ತಕದಲ್ಲಿ ಇದನ್ನು ನೀವು ರೆಫರ್ ಮಾಡ್ಬೋದು. ನಾನು ಇದನ್ನೇ ರೆಫರ್ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ ವಿವರವಾಗಿ, ನೀವು ರತನ್ ಲಾಲ್ ದೇರಸಾಯಿ ಪುಸ್ತಕದಲ್ಲಿ ಯಾವುದು ವಿವರಣೆ ಇಲ್ಲ. ಈ ಪುಸ್ತಕದಲ್ಲಿ ವಿವರವಾದಂತಹ ಒಂದು ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ನಿಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ. ಈ ಪುಸ್ತಕದಲ್ಲಿ ರೆಫರ್ ಮಾಡಿದಂತೆ 2 ಕೇಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ನಮ್ಮ ಈ ಸೆಕ್ಷನ್ 111 ಆಗಲಿ 112 ಆಗಲಿ ಇದ್ರ ಮೇಲೆ ಇರುವಂತಹ ಕೇಸ್ ಅಲ್ಲ. ಇದೇ ಸೆಕ್ಷನ್ ಏನು ಬರೆದಿದ್ದಾರೋ ಅವೆಲ್ಲವುಗಳು ಈ ಕಾನೂನಿನಲ್ಲಿದೆ. ಇಲ್ಲೊಂದು ಕಾನೂನಿದೆ ನೋಡಿ, ಏನು, ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ 1999, MCOCA ಆಕ್ಟ್. ಅದೇ ತರನಾಗಿ ಗುಜರಾತ್ ಮಾಡಿದೆ ಒಂದು ಕಾನೂನು, ಏನು, ಕಂಟ್ರೋಲ್ ಆಫ್ ಟೆರರಿಸಮ್ ಅಂಡ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ 2015. ಈ ಕಾನೂನುಗಳನ್ನು ಆಧರಿಸಿಯೇ ಈ ಸೆಕ್ಷನ್ ರೆಡಿ ಆಗಿದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಈವನ್ ಮಿಶ್ರಾ ಆಲ್ಸೋ ಸಸ್ಪೆಕ್ಟ್ಸ್ ದ ಸೇಮ್ ಥಿಂಗ್. ಓಕೆ, ಆದ್ದರಿಂದ ಈ 2 ಕೇಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು ಹೇಳಿದ್ದಾರೆ ಈ ಕೇಸಲ್ಲಿ? ಸ್ಟೇಟ್ ಆಫ್ ಮಹಾರಾಷ್ಟ್ರ ಇದರಲ್ಲಿ ಇಟ್ ವಾಸ್ ಹೆಲ್ಡ್ ದ್ಯಾಟ್ ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಎವಿಡೆನ್ಸ್ ಬೈ more than one charge sheet is one of the ingredients of the offense. ನೋಡಿ, ಆರ್ಗನೈಸ್ಡ್ ಕ್ರೈಮ್ ಆಗಬೇಕು ಅಂತಂದ್ರೆ ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಇರಬೇಕು, ಅವರ ಮೇಲೆ ಮೋರ್ ದ್ಯಾನ್ 1 ಚಾರ್ಜ್ ಶೀಟು ಫೈಲ್ ಆಗಿರಬೇಕು. ಅಂದ್ರೆ ಮಾತ್ರ ನಾವು ಅದನ್ನ ಆರ್ಗನೈಸ್ಡ್ ಕ್ರೈಮ್ ಅಂತ ಕನ್ಸಿಡರ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ರೈಟ್? ವಾಟ್ ಇಸ್ ದ ಕೇಸ್? ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಭರತ್ ಶಾಂತಿ ಲಾಲ್ ಶಹಾ, ರೈಟ್, 2008 ಪ್ರಕರಣ. ದೆನ್ ಇನ್ ಸಂದೀಪ್ ಓಂ ಪ್ರಕಾಶ್ ಗುಪ್ತಾ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್, ಇದು 2021 ಇತ್ತೀಚಿನ ಪ್ರಕರಣ. ಇಲ್ಲಿ ಏನ್ ಹೇಳ್ತಾರೆ? ಕೋರ್ಟ್ ಹೆಲ್ಡ್ ದ್ಯಾಟ್ ಎಲಿಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಆಸ್ ಸೀನ್ ಇನ್ ಚಾರ್ಜ್ ಶೀಟ್ಸ್ ಫೈಲ್ಡ್ within 10 years of a case were necessary to prosecute a person for the offense of organized crime. ಅನ್ನೋದನ್ನ ಇಲ್ಲಿ ನೀವು ಗಮನಿಸಬೇಕು. Therefore, these things are very much essential ಅನ್ನೋದನ್ನ ನೀವು ಗಮನಿಸಬೇಕು. ವಾಟ್ ಆರ್ ಆಲ್ ದ ಎಸೆನ್ಷಿಯಲ್ ಥಿಂಗ್ಸ್ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಐ ಹ್ಯಾವ್ ಡನ್ ದ ಎಕ್ಸ್ಪ್ಲನೇಷನ್. ಎಸೆನ್ಷಿಯಲ್ಸ್ ಆಫ್ I don't know where I have done. ಈ ಎರಡು ಥಿಂಗ್ಗಳು ಅಂದ್ರೆ ಏನಿರಬೇಕು? ಒಂದು ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಇರಬೇಕು, ಇನ್ನೊಂದು ಅವ್ರ ಮೇಲೆ 10 ವರ್ಷದೊಳಗೆ ಕನಿಷ್ಠ 2 ಚಾರ್ಜ್ ಶೀಟ್ಗಳು ಆಗಿರಬೇಕು ಅನ್ನೋ ಈ 2 ಪಾಯಿಂಟು ದೇ ಆರ್ ಕ್ವಿಂಟ್ ಎಸೆನ್ಷಿಯಲ್ ಟು ಬುಕ್ ಎ ಪರ್ಸನ್ ಅಂಡರ್ ಸೆಕ್ಷನ್ 111 ಅನ್ನೋದನ್ನ ಇದು ಹೇಳುತ್ತೆ. ಆರ್ಗನೈಸ್ಡ್ ಕ್ರೈಮ್ ಬಗ್ಗೆ 112 ಬಗ್ಗೆ ಅಲ್ಲ, 111 ಬಗ್ಗೆ 2 ಪ್ರಕರಣಗಳನ್ನು ನೀವು ಸೈಟೇಷನ್ ಮಾಡ್ಬೋದು. ಮಾಡದೇ ಇದ್ರು ಏನು ತೊಂದರೆ ಇಲ್ಲ, ಯಾಕಂದ್ರೆ ಈ ನೇರವಾಗಿ ನಮ್ಮ ಕಾನೂನಿಗೆ ಸಂಬಂಧಪಟ್ಟಂತಹ ಸೈಟೇಷನ್ ಇಲ್ಲ. ಆದ್ದರಿಂದ ಐ ಹ್ಯಾವ್ ಗಿವನ್ ಯು ದಿಸ್ ಸೈಟೇಷನ್, ರೈಟ್? ಸೊ ವಿತ್ ದಿಸ್ ಐ ಕ್ಯಾನ್ ಕಮ್ ಟು ದ ಉಪಸಂಹಾರ, ಕನ್ಕ್ಲೂಷನ್ ಮಾಡ್ಬೋದು. ಏನು? ಸೀರಿಯಸ್ ಅಫೆನ್ಸ್, ಸೀರಿಯಸ್ ಆರ್ಗನೈಸ್ಡ್ ಕ್ರೈಮ್ಸ್, petty organized crimes, smaller but organized criminal crimes. ಇವೆರಡೂ ಕೂಡ ನಾವು ಒಂದು ಸಪರೇಟ್ ಹೊಸ ಇದರಲ್ಲಿ ಬರಿಬೋದು. ನೀವು ಏನಿದು ಹೊಸ ಅಪರಾಧವನ್ನು ಸೇರಿಸಲಾಗಿದೆ. ಈ 2 ಹೊಸ ಅಪರಾಧಗಳು ಆಧುನಿಕ ಅಪರಾಧಿಕ
ಕಾನೂನು ಅಪರಾಧಿಕ, ಹೊಸ ಆಧುನಿಕ ಅಪರಾಧಿಕ ಕಾನೂನಿನ ಅವಶ್ಯಕತೆ. ಇರುವುದನ್ನು ಕಾಣಬಹುದು. ಇರುವುದನ್ನು ಕಾಣಬಹುದು. With this, I think in a detailed way, I have done this class. ನಾನು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ವಾಟ್ ಐ ವಾಂಟ್ ಟು ಟೆಲ್ ಈಸ್ ವೆರಿ ಪೀಸ್ಫುಲಿ, once you go through this concept, you go through the concept, understand it, remember the essentials or ingredients of the crime, and try to compare it with 111 ಯಾವುದು, 112 ಯಾವುದು. ಎರಡೂ ಬೈ ಆ್ಯಂಡ್ ಲಾರ್ಜ್ ಸೇಮ್. ಅಪರಾಧಗಳು ಅಂದರೆ ಕೃತ್ಯಗಳು ಬೇರೆ ಬೇರೆ. ಆ ಕೃತ್ಯಗಳ ಲಿಸ್ಟನ್ನು ಒಂದು ನೆನ್ಪಿಟ್ಕೊಳ್ಬೇಕು, ಇನ್ಗ್ರೀಡಿಯೆಂಟ್ಸ್ ನೆನ್ಪಿಟ್ಕೊಳ್ಬೇಕು. ಎರಡಕ್ಕೂ ಬೈ ಆ್ಯಂಡ್ ಲಾರ್ಜ್ ಇಂಗ್ರೀಡಿಯೆಂಟ್ಸ್ ಒಂದೇ ಇರುತ್ತೆ. ಓಕೆ, ಆದರೆ ಅಪರಾಧಗಳು ಯಾವುವು ಅನ್ನೋದನ್ನು ಆ ಲಿಸ್ಟ್ಗಳನ್ನು ನೆನ್ಪಿಟ್ಕೊಳ್ಬೇಕು. ನಿಂತ್ಕೊಂಡು ಯು ಕ್ಯಾನ್ ಬಿ ಏಬಲ್ ಟು ರೈಟ್ ದಿ ಆನ್ಸರ್. ಸಂಘಟಿತ ಅಪರಾಧ ಅಂಥೇಳಿ ನಿಮ್ಗೆ ಶಾರ್ಟ್ ನೋಟ್ ಪ್ರಶ್ನೆನೇ ಬರ್ಬೋದು. ಮುಂದಿನ ವರ್ಷ ಅಥವಾ ಅದರ ಮುಂದಿನ ವರ್ಷ ಈ ವಿಡಿಯೋನ ನೀವು ನೋಡುವವರಿದ್ದರೆ ಲಾಂಗ್ ಆನ್ಸರ್ ಬರ್ಬೋದು. ಓಕೆ, ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.